ಹಲೋ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಎಪಿಸೋಡ್ 1 ಪಾರ್ಟ್ 3ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಜೆನಿ ಉಸಿರಾಡ್ತಿಲ್ಲ ಅನ್ನೋದನ್ನ ನೋಡಿ ಬೋರಾ ಅವ್ರ ತಂದೆ ಫುಲ್ಲು ಎದ್ರುಕೊಂಡು ಹಾಗೆ ಶಾಕಲ್ಲಿ ಹಿಂದೆ ನಿಂತಿರ್ತಾರೆ. ಆಮೇಲೆ ಅವರು ಹೇಳ್ತಿರ್ತಾರೆ, ಡಿಲೀಟ್ ಮಾಡು, ಮೊದಲು ಅದನ್ನ ಡಿಲೀಟ್ ಮಾಡು ಅಂತ. ಇಲ್ಲಿ ಯಾಂಗ್ಸಿಗೆ ಅರ್ಥ ಆಗಲ್ಲ, ಏನ ಡಿಲೀಟ್ ಮಾಡಲಿ, ಏನು ಹೇಳ್ತಿದ್ಯಾ ನೀನು ಅಂತ ಕೇಳ್ತಿರ್ತಾರೆ. ಬೋರಾ ತಂದೆ ಮುಂದೆ ಹೋಗಿ ಯಾಂಗ್ಸಿ ಕೈಯಲ್ಲಿರೋ ಕ್ಯಾಮ್ರಾನ ಕಿತ್ಕೊಂಡು ಫುಲ್ಲು ಅಳ್ತಿರ್ತಾರೆ ಅವರು. ಮತ್ತೆ ಅವ್ರ ಕೈಯೆಲ್ಲ ನಡುಗ್ತಿರುತ್ತೆ, ತುಂಬ ಭಯ ಆಗ್ತಿರುತ್ತೆ ಅವ್ರಿಗೆ. ಇಲ್ಲಿರೋ ವಿಡಿಯೋನ ಡಿಲೀಟ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾರೆ. ಅಲ್ಲಿ ಇವರಿಬ್ರಂತೂ ಫುಲ್ಲು ಎದ್ರುಕೊಂಡ್ಬಿಟ್ಟಿರ್ತಾರೆ. ಬೋರಾ ಅವ್ರ ತಂದೆ ಯಾಂಗ್ಸಿ ಕೈಯಲ್ಲಿ ಕ್ಯಾಮ್ರಾನ ಕೊಟ್ಬಿಟ್ಟು ಅಲ್ಲಿಂದ ಓಡೋಗಕ್ಕೆ ಟ್ರೈ ಮಾಡ್ತಿರ್ತಾರೆ. ಇಲ್ಲಿ ಯಾಂಗ್ಸಿಗೂ ಗೊತ್ತಾಗುತ್ತಲ್ಲ, ಅವಾಗ ಅವ್ನಿಗೆ ಭಯ ಆಗ್ಬಿಡುತ್ತೆ. ಯಾವಾಗ ಕ್ಯಾಮ್ರಾ ಅವ್ನ ಕೈಗೆ ಬರುತ್ತೋ ಅವನು ಜೋರಾಗಿ ಅಳ್ತಾ ಕ್ಯಾಮ್ರಾನ ಬಿಸಾಕ್ಬಿಡ್ತಾನೆ. ಅದು ಮಿಸ್ ಆಗಿ ಆನ್ ಆಗ್ಬಿಡುತ್ತೆ. ಆ ಕ್ಯಾಮ್ರಾ ಆನ್ ಆಗಿರೋದು ಅವ್ರಿಬ್ರಿಗೂ ಗೊತ್ತಿರಲ್ಲ, ಮತ್ತೆ ಅದು ಜೆನಿನೇ ಕ್ಯಾಪ್ಚರ್ ಮಾಡ್ತಿರುತ್ತೆ. ಇಲ್ಲಿ ಯಾಂಗ್ಸಿ ಹೇಳ್ತಿರ್ತಾನೆ, ಏನಾಗಿದೆ ಜೆನಿಗೆ, ನನಗೆ ತುಂಬಾನೇ ಭಯ ಆಗ್ತಿದೆ, ನೀನು ಕೂಡ ಈ ತರ ಎಲ್ಲ ಆಡ್ತಾ ಇದೀಯಾ, ಜೆನಿಗೆ ಏನಾಗ್ತಿದೆ, ನಂಗೆ ನಿಜವಾಗ್ಲೂ ಹೆದರಿಕೆ ಆಗ್ತಿದೆ ಅಂತ ಅವನು ಅಳ್ತಾ ಹೇಳಿದ್ನೇ ಹೇಳ್ತಿರ್ತಾನೆ. ಬೋರಾ ಅವ್ರ ತಂದೆ ಕೂಡ ಫುಲ್ಲು ಎದ್ರುಕೊಂಡ್ಬಿಟ್ಟಿರ್ತಾರೆ. ಇಲ್ಲಿ ಅವ್ರಿಗೆ ಬಾಯಿಂದ ಮಾತೆ ಬರ್ತಿರಲ್ಲ. ಇಲ್ಲಿ ಅವರು ಬಿಕ್ಲಿಸ್ಕೊಂಡು ಹೇಳ್ತಿರ್ತಾರೆ, ಅದು ಜೆನಿ ಸತ್ತೋಗ್ಬಿಟ್ಟಿದ್ದಾಳೆ, ಅವಳು ಇವಾಗ ಇನ್ನಿಲ್ಲ ಅಂತ ಎಲ್ಲ ಹೇಳ್ತಿರ್ತಾರೆ. ಈ ಮಾತನ್ನ ಕೇಳಿ ಯಾಂಗ್ಸಿ ಅಂತೂ ಬಿಕ್ಕಿ ಅಳ್ತಾ, ಇಲ್ಲ ಹಂಗೆಲ್ಲ ಹೇಳ್ಬೇಡ ನೀನು ಅಂತ ಅಳ್ತಾ ಅವನು ಜೆನಿ ಕಡೆಗೆ ತಿರುಗಿ ನೋಡ್ತಿರ್ತಾನೆ. ಇಲ್ಲಿ ಇವರಿಬ್ರು ಹೀಗೆ ಜೆನಿನ ನೋಡ್ತಿರುವಾಗ ಜೆನಿದು ಫೋನು ರಿಂಗ್ ಆಗಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಸಡನ್ ಆಗಿ ಫೋನು ಆ ತರ ಸೌಂಡ್ ಆಗಿದ್ದ ನೋಡಿ ಇವರಿಬ್ರು ಇದ್ದಿದ್ದು ಫುಲ್ಲು ಎದ್ರುಕೊಂಡ್ಬಿಡ್ತಾರೆ. ಅವರು ಎದ್ರುಕೊಂಡು ಕೆಳಗಡೆನೆ ಬಿದ್ದೋಗ್ಬಿಡ್ತಾರೆ. ಈಗ ಇಲ್ಲಿ ನಮ್ಗೆ ಜೆನಿನ ತೋರಿಸ್ತಾರೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಜೆನಿ ವಾಯ್ಸು ಬರ್ತಿರುತ್ತೆ. ಶಾರ್ಪ್ 9:27 PM 1999ನೇ ಇಸ್ವಿಯಲ್ಲಿ ಯಾವುದೋ ಒಂದು ದಿನ ನನಗೆ ಈ ಥರನೇ ಆಗಿದ್ದು. ನಾನು ಹೆಂಗೆ ಹೇಳಲಿ ನಿಮಗೆ, ಆದರೆ ನಾನು ನಿಜವಾಗ್ಲೂ ಅದೇ ಚೇರ್ ಮೇಲೆ ಸತ್ತೋಗ್ಬಿಟ್ಟೆ. ಇಲ್ಲಿ ಜೆನಿ ಫೋನಿಗೆ ಕಂಟಿನ್ಯೂಸ್ ಆಗಿ ಕಾಲ್ ಬರ್ತಾನೆ ಇರುತ್ತೆ. ಈಗ ಸೀನ್ ಶಿಫ್ಟ್ ಆಗಿ ಜೆನಿ ಅವ್ರ ಅಜ್ಜಿನ ತೋರಿಸ್ತಾರೆ. ಇಲ್ಲಿ ಜೆನಿಗೆ ಬೇರೆ ಯಾರು ಅಲ್ಲ, ಜೆನಿ ಅವ್ರ ಅಜ್ಜಿನೇ ಕಾಲ್ ಮಾಡ್ತಿದ್ದಿದ್ದು. ಇಲ್ಲಿ ಅವರು ಫೋನ್ ಎತ್ತದಿರೋದನ್ನ ನೋಡಿ ಹೇಳ್ತಿರ್ತಾರೆ, ಈ ಹುಡುಗಿ ಮತ್ತೆ ಫೋನ್ ಎತ್ತುತ್ತಾ ಇಲ್ಲ. ಜೆನಿ ಅವ್ರ ಅಜ್ಜಿ ಫೋನ್ನ ಮುಂದೆ ಇಟ್ಕೊಂಡು ಅದನ್ನ ನೋಡ್ಕೊಂಡು ಹೇಳ್ತಿರ್ತಾರೆ, ನಾನು ನಿನ್ ಮೇಲೆ ಎಷ್ಟೇ ಕೋಪ ಮಾಡ್ಕೊಳ್ಳಿ, ಆದ್ರೆ ನಿನ್ ಮೇಲಿರೋ ಚಿಂತೆ ಅಂತೂ ನನ್ಗೆ ಯಾವಾಗ್ಲೂ ಇದ್ದೇ ಇರುತ್ತೆ. ಇಲ್ಲಿ ನಮಗೆ ತೋರಿಸ್ತಾರೆ, ಜೆನಿ ಅವ್ರ ಅಜ್ಜಿ ಪ್ರೈವೇಟ್ ಇನ್ವೆಸ್ಟಿಗೇಟರ್ಗೆ ಕಾಲ್ ಮಾಡ್ತಿರ್ತಾರೆ. ಸೀನ್ ಶಿಫ್ಟ್ ಆಗಿ ರೂಮ್ ನ ತೋರಿಸ್ತಾರೆ. ಇಲ್ಲಿ ಅವನಿಗೆ ಕಾಲ್ ಬರ್ತಿರುತ್ತೆ, ಆದ್ರೆ ಅವನಿಗೆ ಫೋನ್ ಎಲ್ಲಿದೆ ಅನ್ನೋದೇ ಗೊತ್ತಾಗಲ್ಲ. ಅವನು ಎಲ್ಲ ಪೇಪರ್ಸ್ ಗಳನ್ನೆತ್ತೋದು ಮತ್ತೆ ಎಲ್ಲ ಜಾಗದಲ್ಲೂ ಅವ್ನು ಫೋನ್ ನ ಹುಡುಕ್ತಿರ್ತಾನೆ. ಇಲ್ಲಿ ಅವನು ಫೋನ್ ಹುಡುಕುವಾಗ ಎಷ್ಟೊಂದ್ ಜಾಗದಲ್ಲಿ ಅವ್ನ ಕೇಸಸ್ ಡೀಟೇಲ್ಸ್ ಗಳನ್ನ ಹಾಕಿರ್ತಾನೆ. ಒಂದು ಕಡೆ ಇರುತ್ತೆ ಕೋಲ್ಡ್ ಕೇಸಸ್ ಅಂತ, ಮತ್ತೆ ಇನ್ನೊಂದು ಬೋರ್ಡ್ ಅಲ್ಲಿ ಇನ್ನೊಂದು ಕೇಸ್ ಬಗ್ಗೆ ಡೀಟೇಲ್ಸ್ ನ ಹಾಕಿರ್ತಾನೆ, ಅರ್ಬನ್ ಲೆಜೆಂಡ್ಸ್ ಆಫ್ ಹೇಸಿಯಾಂಗ್ಸ್ ಅಂತ. ಅಲ್ಲಿ ಎಷ್ಟೊಂದ್ ಜನ ಮಕ್ಳದು ಡೆಡ್ ಬಾಡಿದು ಮತ್ತೆ ಏಲಿಯನ್ ತರ ಇರೋಂತ ವ್ಯಕ್ತಿದು ಫೋಟೋಗಳನ್ನೆಲ್ಲ ಪೇಸ್ಟ್ ಮಾಡಿರ್ತಾನೆ. ಮತ್ತೆ ಇನ್ನು ಕೆಲವರು ಹಳ್ಳಗಳನ್ನ ತೆಗಿತಿರೋದು, ಫಾರ್ಮಸಿ ಹತ್ರ ನಿಂತಿರೋದು, ಈ ತರ ಫೋಟೋಗಳನ್ನೆಲ್ಲ ಅವನು ಅಂಟಿಸಿರ್ತಾನೆ. ಇಷ್ಟೊತ್ತವರೆಗೂ ಹುಡುಕಿದ್ಕೆ ಫೈನಲಿ ಅವನ ಫೋನು ಸಿಗುತ್ತೆ. ಇಲ್ಲಿ ಅವನು ಫೋನ್ ನ ಎತ್ಬಿಟ್ಟು ಹೇಳ್ತಿರ್ತಾನೆ, ಹಾ ಹೇಳಿ, ನಾನು ಜುನ್ಮೋ ಮಾತಾಡ್ತಿದ್ದೀನಿ ಅಂತ. ಅದಕ್ಕೆ ಜೆನಿ ಅವ್ರ ಅಜ್ಜಿ ಹೇಳ್ತಿರ್ತಾರೆ, ಇಲ್ಲಿ ಕೇಳು ಜುನ್ಮೋ, ನಿಂದು ಸ್ವಲ್ಪ ನನ್ಗೆ ಹೆಲ್ಪ್ ಬೇಕು. ಜೆನಿ ಅವ್ರ ಅಜ್ಜಿ ಹೆಲ್ಪ್ ಕೇಳಿದ ತಕ್ಷಣ ಜುನ್ಮೋಗೆ ಗೊತ್ತಾಗ್ಬಿಡುತ್ತೆ ಏನ್ ವಿಷಯ ಅಂತ. ಇಲ್ಲಿ ಅವನು ಆರಾಮಾಗಿ ಚೇರ್ ಮೇಲೆ ಕುತ್ಕೊಳ್ತಾ ಹೇಳ್ತಿರ್ತಾನೆ, ಏನಾಯ್ತು ಮತ್ತೆ ಅವಳು ನಿಮ್ ಫೋನ್ ನ ಎತ್ತುತ್ತಿಲ್ವಾ? ಈ ಮಾತಿಗೆ ಜೆನಿ ಅವ್ರ ಅಜ್ಜಿ ಹೇಳ್ತಿರ್ತಾರೆ, ಎಲ್ಲ ನಿನ್ಗೂ ಗೊತ್ತಿರೋದೆ ತಾನೆ, ಕೆಲಸ ಮಾಡು, ಅವಳು ಎಲ್ಲಿದ್ದಾಳೆ ಅನ್ನೋ ಲೊಕೇಶನ್ ನ ಫೈಂಡ್ ಮಾಡು. ಈ ಮಾತನ್ನ ಕೇಳಿ ಜುನ್ಮೋ ಹೇಳ್ತಿರ್ತಾನೆ, ಅಯ್ಯೋ ದೇವ್ರೆ, ಇದಕ್ಕೆ ಎಷ್ಟು ದುಡ್ಡು ಖರ್ಚಾಗುತ್ತೆ ಗೊತ್ತಾ, ಒಂದ್ ಸ್ವಲ್ಪ ಹೊತ್ತು ವೇಟ್ ಮಾಡಿ, ಅವಳೆ ಮನೆಗೆ ವಾಪಸ್ ಬಂದ್ಬಿಡ್ತಾಳಲ್ಲ. ಈ ಮಾತನ್ನ ಕೇಳಿ ಜೆನಿ ಅವ್ರ ಅಜ್ಜಿಗೆ ಕೋಪ ಬಂದ್ಬಿಡುತ್ತೆ. ಏನೋ ದುಡ್ಡಾಗುತ್ತಾ, ನಿನ್ಗೆ ಚೆಚಾಕ್ಬಿಡ್ತೀನಿ. ಇವಾಗ ಏನಾದ್ರು ಪೊಲೀಸ್ ಕೆಲ್ಸದಲ್ಲ ಇದ್ದಿದ್ರೆ ನೀನು ಈ ಕೆಲಸ ಎಲ್ಲ ಫ್ರೀ ಆಗಿ ಆಗ್ತಿತ್ತು, ನಿನ್ನ ಯಾರು ಪೊಲೀಸ್ ಕೆಲಸ ಬಿಡು ಅಂತ ಹೇಳಿದ್ದು. ಜೆನಿ ಅವ್ರ ಅಜ್ಜಿ ಇಷ್ಟೊಂದು ಕೋಪದಲ್ಲಿ ಹೇಳಿದಕ್ಕೆ ಅವನು ನಗ್ತಾ, ಸರಿ ಆಯ್ತು, ನಾನು ಎಲ್ಲಿದ್ದಾಳೆ ಅಂತ ನೋಡ್ತೀನಿ ಇರಿ ಅಂತ ಅನ್ಬಿಟ್ಟು ಫೋನ್ ನ ಕಟ್ ಮಾಡ್ತಾನೆ. ಸೀನ್ ಶಿಫ್ಟ್ ಆಗಿ ಜೆನಿನ ತೋರಿಸ್ತಾರೆ. ಇಲ್ಲಿ ಜೆನಿಗೆ ಯಾಂಗ್ಸಿ ಏನಿರ್ತಾನಲ್ಲ, ಅವನು ಅಳ್ಕೊಂಡು CPR ಕೊಡ್ತಿರ್ತಾನೆ. ಇಲ್ಲಿ ಅವನು ಅಳ್ತಾ ಹೇಳ್ತಿರ್ತಾನೆ, ಜೆನಿ ನಮ್ಮಿಂದ ತುಂಬಾ ದೊಡ್ಡ ತಪ್ಪಾಯ್ತು, ಪ್ಲೀಸ್ ಎದ್ದೋ ಮೇಲೆ. ಇಲ್ಲಿ ಅವನು ಫುಲ್ಲು ಅಳ್ತಾ ಇರ್ತಾನೆ, ಜೆನಿ ಪ್ಲೀಸ್ ಎದ್ದೋ ಮೇಲೆ ಅಂತ. ಅವನು ಫುಲ್ ಅಳ್ತಿರುವಾಗ ಮತ್ತೆ ತಿರ್ಗಾ ಜೆನಿದು ಫೋನು ರಿಂಗ್ ಆಗ್ತಿರುತ್ತೆ. ಬೋರಾ ಅವ್ರ ತಂದೆ ಫುಲ್ಲು ಎದ್ರುಕೊಂಡು ಚೇರ್ ಹತ್ರ ಉಚ್ಕೊಂಡ್ ಕೂತಿರ್ತಾರೆ. ಯಾವಾಗ ಫೋನ್ ಬರ್ತಿದೆ ಅಂತ ನೋಡ್ತಾರೋ ಪಟ್ ಅಂತ ಹೋಗಿ ಫೋನ್ ನ ಎತ್ಬಿಟ್ಟು ಮತ್ತೆ ತಿರ್ಗಾ ಕಟ್ ಮಾಡ್ಬಿಡ್ತಾರೆ. ಬೋರಾ ಅವ್ರ ತಂದೆ ಅಂತೂ ಫುಲ್ಲು ಎದ್ರುಕೊಂಡ್ಬಿಟ್ಟಿರ್ತಾರೆ. ಇಲ್ಲಿ ಅವರು ಯಾಂಗ್ಸಿ ಕಡೆ ತಿರುಗ್ಬಿಟ್ಟು ಹೇಳ್ತಿರ್ತಾರೆ, ಇದು ಏನಾಗೋಯ್ತು, ಇದೆಲ್ಲ ಹೆಂಗಾಯ್ತು, ನಾವು ಅದು ಅಲ್ದಲ್ಲ ಅವಳಿಗೆ ಏನು ಮಾಡೇ ಇಲ್ಲ, ಅವಳು ಹೆಂಗ್ ಈ ತರ ಸತ್ತೋದ್ಲು. ಯಾಂಗ್ಸಿ ಅಂತೂ ಫುಲ್ಲು ಅಳ್ತಾ ಜನಿಗೆ CPR ನ ಕಂಟಿನ್ಯೂಸ್ ಆಗಿ ಕೊಡ್ತಾನೆ ಇರ್ತಾನೆ. ಬೋರಾ ಅವ್ರ ತಂದೆ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನಾವು ಅವಳನ್ನ ಸಾಯಿಸಿಲ್ಲ ಅಂತ ಯಾರಿಗೆ ಹೇಳಿದ್ರು, ಯಾರ್ ತಾನೇ ನಮ್ಮ ಮಾತನ್ನ ನಂಬ್ತಾರೆ ಹೇಳು? ಎಲ್ಲರಿಗೂ ಅನ್ಸುತ್ತೆ ನಾವು ಅವಳನ್ನ ನಿಜವಾಗ್ಲೂ ಕಿಡ್ನಾಪ್ ಮಾಡಿದ್ವಿ ಅಂತ. ಇಷ್ಟ ಹೇಳ್ಕೊಂಡು ಅವ್ರು ಅಲ್ಲೇ ಕುಸ್ತು ಕೆಳಗಡೆ ಬಿದ್ದೋಗ್ತಾರೆ. ಇಲ್ಲಿ ಯಾಂಗ್ಸಿ ಏನಿರ್ತಾನೆ, ಅವನು ಅವಳ ಹಾರ್ಟ್ ಬೀಟ್ ಕೇಳಿಸ್ತಾ ಇದೆಯಾ, ಉಸಿರಾಡ್ತಿದ್ದಾಳ ಅಂತೆಲ್ಲ ಕಿವಿ ಕೊಟ್ಟು ಕೇಳಿಸ್ಕೊತಿರ್ತಾನೆ. ಯಾಂಗ್ಸಿ ಅಳ್ತಾ ಬೋರಾ ಅವ್ರ ತಂದೆಗೆ ಹೇಳ್ತಿರ್ತಾರೆ, ನೀನ್ ಯಾಕೆ ಈ ತರ ಕೂತಿದ್ಯಾ, ಸ್ವಲ್ಪ ಸಹಾಯ ಮಾಡಕ್ಕಾಗಲ್ವೋ, ಹೋಗಿ ಆಂಬುಲೆನ್ಸ್ ನ ಕರ್ಕೊಂಡ್ ಬಾ ಹೋಗು ಅಂತ ಹೇಳ್ತಿರ್ತಾರೆ. ಇದಕ್ಕೆ ಬೋರಾ ತಂದೆ ಹೇಳ್ತಿರ್ತಾರೆ, ಇಲ್ಲ
ತುಂಬಾ ಟೈಮ್ ಆಗೋಗಿದೆ, ಈಗ ಅವಶ್ಯಕತೆ ಏನು ಇಲ್ಲ ಅದ್ರದ್ದು ಅಂತ. ಇಲ್ಲಿ ಅದಕ್ಕೆ ಯಾಂಗ್ಸಿ ಹೇಳ್ತಿರ್ತಾನೆ, ಹೋಗು ಫಸ್ಟ್ ಹೋಗಿ ಆಂಬುಲೆನ್ಸ್ನ ಕರ್ಕೊಂಡ್ ಬಾ, ಇಲ್ಲಾಂದ್ರೆ ನಿಜವಾಗ್ಲೂ ಅವಳು ಸತ್ತೋಗ್ತಾಳೆ. ಇಷ್ಟ ಹೇಳ್ಕೊಂಡು ಅವನು ಜೋರಾಗಿ ಹೇಳ್ತಿರ್ತಾನೆ. ಆಗ ಬೋರಾ ಅವ್ರ ತಂದೆ ಜೋರಾಗಿ ಕಿರ್ಸ್ತಾ ಹೇಳ್ತಿರ್ತಾರೆ, ಅವಳು ಮೊದ್ಲೇ ಆಲ್ರೆಡಿ ಸತ್ತೋಗಿದ್ದಾಳೆ, ಅವಳು ಕಣ್ ನೋಡು, ಒಳ್ಳೆ ಮಾತ್ರೆಗಳು ಪಿಲ್ಸ್ಗಳ ತರ ಅಷ್ಟು ದೊಡ್ಡದಾಗಿ ಅಳ್ಕೊಂಡ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಅವರು ಜೋರಾಗಿ ಹೇಳ್ತಿರ್ತಾರೆ. ಯಾಂಗ್ಸಿ ಏನಿರ್ತಾನೆ ಅವನು ಕೆಳಗಡೆ ಕುತ್ಕೊಳ್ತಾ ಹೇಳ್ತಿರ್ತಾನೆ, ಪಾಪಚ್ಚಿ ಜೆನಿ, ಪಾಪಚ್ಚಿ ಅಜ್ಜಿ, ಇವಾಗ ನಾವ್ ಏನ್ ಮಾಡೋದು ಅಂತ ಬೋರಾ ಅವ್ರ ತಂದೆ ಕಡೆ ತಿರುಗಿ ನೋಡ್ತಿರ್ತಾನೆ. ಬೋರಾ ಅವ್ರ ತಂದೆ ಕೂಡ ಫುಲ್ ಜೋರಾಗಿ ಹೇಳ್ತಿರ್ತಾರೆ. ಆಮೇಲೆ ಅವ್ರು ಸಮಾಧಾನ ಮಾಡ್ಕೊಳ್ತಾ ಅಲ್ಲಿಂದ ಎದ್ದು ಒಂಚೂರು ಓಡಾಡ್ತಿರ್ತಾರೆ. ಆಮೇಲೆ ಅವರು ಹೇಳ್ತಿರ್ತಾರೆ, ಈ ಡೆಡ್ ಬಾಡಿನ ನಾವು ಫಸ್ಟ್ ಔಚಿಟ್ಬಿಡೋಣ, ಇಲ್ಲಾಂದ್ರೆ ಪೊಲೀಸರು ನಮ್ನ ಹೇಳ್ಕೊಂಡೋಗಿ ಜೈಲಲ್ಲಿ ಹಾಕ್ಬಿಡ್ತಾರೆ. ಅದಕ್ಕೆ ಯಾಂಗ್ಸಿ ಇದನ್ನ ಒಪ್ಕೊಳ್ಳಲ್ಲ. ಇಲ್ಲ ಆ ತರ ಎಲ್ಲ ಏನೂ ಆಗಲ್ಲ, ನಾವೇ ಪೊಲೀಸವ್ರಿಗೆ ಹೇಳ್ಬಿಡೋಣ, ಈ ನಾಟಕನೆಲ್ಲ ಇವಳೆ ಮಾಡಿಸಿದ್ದು ಅಂತ, ಇದು ಬರೀ ನಾಟಕ ಅಂತ ಹೇಳೋಣ ಅಂತ ಅವನು ಅಳ್ತಾ ಹೇಳ್ತಿರ್ತಾನೆ. ಬೋರಾ ತಂದೆ ಫುಲ್ಲು ಫಸ್ಟ್ರೇಟೆಡ್ ಆಗ್ಬಿಟ್ಟಿರ್ತಾರೆ. ಇಲ್ಲಿ ಅವರು ಹೇಳ್ತಿರ್ತಾರೆ, ಯಾರು ನಂಬ್ತಾರೆ ಇದೆಲ್ಲ ಡ್ರಾಮಾ ಅಂತ ಹೇಳಿದ್ರೆ, ಈ ತರ ಡ್ರಾಮಾ ಆಡ್ಬೇಕು ಅಂತ ಪ್ಲಾನ್ ಮಾಡಿರೋಳೆ ಇವಾಗ ಸತ್ತು ಡೆಡ್ ಬಾಡಿ ಆಗಿದ್ದಾಳೆ. ಇಮ್ಮನ್ನ ಕೇಳಿ ಯಂಗ್ಸಿ ಎದ್ರುಕೊಂಡು ಅಳ್ತಾ ಇರ್ತಾನೆ. ಆಮೇಲೆ ಇವಾಗ ಏನ್ ಮಾಡೋದು ಅಂತ ಕೇಳ್ತಿರ್ತಾನೆ. ಅದಕ್ಕೆ ಬೋರಾ ತಂದೆ ಹೇಳ್ತಿರ್ತಾರೆ, ತಗೊಂಡೋಗಿ ಇವಳೆಲ್ಲಾದ್ರೂ ಬಿಸಾಕ್ಬಿಡೋಣ. ಈ ಮಾತನ್ನ ಕೇಳಿ ಯಂಗ್ಸಿ ಫುಲ್ಲು ಎಮೋಷನಲ್ ಆಗ್ಬಿಡ್ತಾನೆ. ಅವ್ನು ಇನ್ನೂ ಜೋರಾಗಿ ಹೇಳ್ತಿರ್ತಾನೆ. ಇಲ್ಲಿ ಬೋರಾ ಅವ್ರ ತಂದೆ ಅದನ್ನ ಎಕ್ಸ್ಪ್ಲೇನ್ ಮಾಡಕ್ ಹೋಗ್ತಿರ್ತಾರೆ, ಆದ್ರೆ ನಾನು ಅಂತ ಅವ್ರಿಗೂ ಇಲ್ಲಿ ಅಳು ಬಂದ್ಬಿಡುತ್ತೆ. ಯಾಂಗ್ಸಿ ಫುಲ್ಲು ಅಳ್ತಾ ಹೇಳ್ತಿರ್ತಾನೆ, ಜೇನಿ ಏನ್ ಕಸನ ಅವಳನ್ನ ತಗೊಂಡೋಗಿ ಎಸಿಯೋದಕ್ಕೆ, ಜೇನಿ ನನ್ ಫ್ರೆಂಡ್ ಅಂತ ಅವನು ತೋರಿಸ್ಕೊಂಡು ಹೇಳ್ತಿರ್ತಾನೆ. ಇಲ್ಲಿ ಅವನಂತೂ ಫುಲ್ಲು ಅಳ್ತಿರ್ತಾನೆ. ಬೋರಾ ಅವ್ರ ತಂದೆ ಕೂಡ ಅಳ್ತಾ, ಇಲ್ಲ ನಾವ್ ಅವಳನ್ನ ಎಸಿಯೋದ್ ಬೇಡ, ಅದು ನನ್ ಬಾಯಿ ತಪ್ಪಿ ಮಿಸ್ ಆಗಿ ಹೇಳ್ಬಿಟ್ಟೆ, ಎಸಿಯೋದ್ ಬೇಡ ಅವಳನ್ನ, ಅದ್ ಹೆಂಗ್ ಹೇಳುದ್ನ ನನ್ಗೆ ಗೊತ್ತಾಗಿಲ್ಲ, ಒಂದ್ ಕೆಲ್ಸ ಮಾಡೋಣ, ಸ್ವಲ್ಪ ಟೈಮಿಗೆ ಇವಳನ್ನ ಔಚಿಡೋಣ ಅಷ್ಟೇ. ಯಾಂಗ್ಸಿ ಅಂತೂ ಫುಲ್ಲು ಚಿಕ್ಕ ಹುಡುಗ ಆಡ್ದಂಗ್ ಆಡ್ತಿರ್ತಾನೆ. ಈ ಕೆಲವು ಮೂವೀಸ್ ಗಳಲ್ಲೆಲ್ಲ ತೋರಿಸ್ತಾರಲ್ಲ, ಮಾಲಲ್ಲಿ ಹೋದಾಗ ಮಕ್ಳಿಗೆ ಏನಾದ್ರು ತಿಂಡಿ ಕೊಡ್ಸಿಲ್ಲ ಅಂದ್ರೆ ಕೆಳಗಡೆ ಬಿದ್ದು ಒದ್ದಾಡ್ತಾರಲ್ಲ, ಅವನು ಕೂತಿದ್ದ ಜಾಗದಲ್ಲಿ ಆ ತರ ಒದ್ದಾಡ್ತಿರ್ತಾನೆ. ಇದನ್ನೆಲ್ಲ ನೋಡಿ ಬೋರಾ ಅವ್ರ ತಂದೆಗೂ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಯಾಕೆ ನಮ್ಗೆ ಈ ತರ ಆಯ್ತು ಅಂತ ಯೋಚನೆ ಮಾಡ್ತಿರ್ತಾರ ಅವರು. ಯಾಂಗ್ಸಿ ಅಳ್ತಾ ಜೆನಿ ಕಣ್ಗಳನ್ನ ಮುಚ್ಚುವಾಗ ಹೇಳ್ತಿರ್ತಾನೆ, ಜೆನಿ ನಿನ್ ಕಣ್ಣ ನೀನು ಮುಚ್ಕೋ, ನನ್ಗೆ ತುಂಬಾ ಭಯ ಆಗ್ತಿದೆ ಅಂತ. ಇಲ್ಲಿ ಅವನು ಕಣ್ ಮುಚ್ತಾನೆ, ಆದ್ರೆ ಮತ್ತೆ ಕಣ್ಗಳು ಓಪನ್ ಆಗುತ್ತೆ. ಇದನ್ನ ನೋಡಿ ಅವನು ಹೇಳ್ತಿರ್ತಾನೆ, ನಂಗೆ ತುಂಬಾ ಭಯ ಆಗ್ತಾ ಇದೆ. ಆಮೇಲೆ ಅವನು ಮತ್ತೆ ಟ್ರೈ ಮಾಡ್ತಾನೆ ಆ ಕಣ್ಗಳನ್ನ ಮುಚ್ಚಕ್ಕೆ, 2 ಬೆರಳಲ್ಲೂ ಕಣ್ ಮುಚ್ತಾನೆ, ಆದ್ರೆ ಮತ್ತೆ ಕಣ್ಗಳು ಓಪನ್ ಆಗ್ಬಿಡುತ್ತೆ. ಇದನ್ನ ನೋಡಿ ಅವನು ಇನ್ನೂ ಜೋರಾಗಿ ಅಳ್ತಾ, ನಂಗೆ ಭಯ ಆಗ್ತಿದೆ ಅಂತ ಹೇಳ್ತಿರ್ತಾನೆ. ಅವನು ಹೀಗೆ ಅಳ್ತಾ ಜನಿನ ಅಳ್ಳಾಡಿಸ್ತಿರ್ತಾನೆ. ಜನಿ ಪ್ಲೀಸ್ ನನ್ನ ಕ್ಷಮಿಸ್ಬಿಡು ಅಂತ. ಇಲ್ಲಿ ಅವಳ ಫೇಸ್ ಏನಿರುತ್ತೆ ಅದು ಫಸ್ಟ್ ಸ್ಟ್ರೈಟ್ ಆಗಿರುತ್ತೆ, ಆಮೇಲೆ ಅದು ಯಾಂಗ್ಸಿ ಕಡೆಗೆ ತಿರ್ಕೊಬಿಡುತ್ತೆ. ಇದನ್ನ ನೋಡಿ ಅವನು ಇನ್ನೂ ಎದ್ರಕೋಬಿಡ್ತಾನೆ. ಅವನು ಜೆನಿಗೆ ಹೇಳ್ತಿರ್ತಾನೆ, ಜೆನಿ ಪ್ಲೀಸ್ ಎದುರಿಸ್ಬೇಡ ನನ್ನ, ಪ್ಲೀಸ್ ಅಂತೆಲ್ಲ ಕೇಳ್ಕೊತಿರ್ತಾನೆ. ಇದನ್ನ ನೋಡಿ ಬೋರಾ ಅವ್ರ ತಂದೆ ಹೇಳ್ತಿರ್ತಾರೆ, ಏನಾಯ್ತು ಅಂತ. ಆಮೇಲೆ ಅವನು ಮುಂದೆ ಬರುವಾಗ ಒಂದು ಬಾಟ್ಲನ್ನ ಒದ್ಬಿಡ್ತಾನೆ. ಈಗ ಇಲ್ಲಿ ನಮ್ಗೆ ಜೆನಿನ ತೋರಿಸ್ತಾರೆ, ಬ್ಯಾಕ್ ಗ್ರೌಂಡ್ ಅಲ್ಲಿ ಜೆನಿ ವಾಯ್ಸ್ ಬರ್ತಿರುತ್ತೆ, ನಾನು ಎಷ್ಟು ದಡ್ಡಿ, ಆಚೆ ಓಡಾಡ್ಬೇಕು, ಟ್ರಾವೆಲ್ ಮಾಡ್ಬೇಕು ಅಂತ ಒಂದು ಕಿಡ್ನಾಪಿಂಗ್ ಪ್ಲಾನ್ ಮಾಡಿದೆ, ಅಲ್ಲಿ ನೋಡಿದ್ರೆ ನಾನು ಆ ಕಿಡ್ನಾಪ್ ಪ್ಲಾನ್ ಅಲ್ಲೇ ಸತ್ತೋಗ್ಬಿಟ್ಟೆ, ಇದೆಲ್ಲ ನಂದೇ ತಪ್ಪು ಅಂತ ಹೇಳ್ತಿರ್ತಾಳೆ. ಈಗ ಇವರು ಪ್ಲಾನಿಂಗ್ ಮಾಡಿದ್ರಲ್ಲ ಅಲ್ಲಿಗೆ ಸೀನು ಶಿಫ್ಟ್ ಆಗುತ್ತೆ. ಇಲ್ಲಿ ಕಿಡ್ನಾಪ್ ಮಾಡೋದಕ್ಕೆ ಏನೇನ್ ಐಟಮ್ ಯೂಸ್ ಮಾಡಿರ್ತಾರಲ್ಲ ಅದನ್ನೆಲ್ಲ ಇಲ್ಲಿ ಜೆನಿನೇ ತಗೊಂಡ್ ಬಂದಿರ್ತಾಳೆ. ಜೆನಿ 2 ಮಂಕಿ ಕ್ಯಾಪ್ ನ ಅವಳ ಕೈಗೆ ಹಾಕೊಂಡು ಹೇಳ್ತಿರ್ತಾಳೆ, ನಿಮ್ಗೇನು ಗೊತ್ತಿಲ್ಲ, ನಾನು ಹೇಳ್ಕೊಡ್ತೀನಿ ನೋಡಿ, ಒಬ್ರು ಮಂಕಿ ಕ್ಯಾಪ್ ನ ಹಾಕೊಂಡು ಕ್ಯಾಮ್ರಾ ಹಿಡ್ಕೊಂಡು ನಿಂತ್ಕೊಳ್ಳಿ, ಇನ್ನೊಬ್ರು ಮಂಕಿ ಕ್ಯಾಪ್ ಹಾಕೊಂಡು ನನ್ನ ಹತ್ರ ನಿಂತ್ಕೊಳ್ಳಿ. ಮಂಕಿ ಕ್ಯಾಪ್ ಹಾಕೊಂಡ್ರೆ ಅದು ಕಿಡ್ನಾಪ್ ಅಂತ ಅನ್ನಿಸ್ಕೊಳ್ಳೋದು, ಇಷ್ಟು ಬೇಸಿಕ್ ನಿಮಗ್ ಗೊತ್ತಿಲ್ವಾ ಅಂತ ಕ್ಯಾಪ್ ನ ಬಿಸಾಕ್ತಾ ಹೇಳ್ತಿರ್ತಾಳೆ. ಯಾಂಗ್ಸಿ ಏನಿರ್ತಾನೆ ಅವನು ಹೇಳ್ತಿರ್ತಾನೆ, ನೀನು 5 ಮಿಲಿಯನ್ಸ್ ನ ಅರೇಂಜ್ ಮಾಡ್ಕೋತೀನಿ ಅಂತ ಅಂದಲ್ಲ, ಆ ಅರೇಂಜ್ಮೆಂಟ್ ಇದೇನಾ ಅಂತ ಕೇಳ್ತಿರ್ತಾನೆ. ಒಂದ್ ಸ್ವಲ್ಪ ಆದ್ರೂ ನಾಚಿಕೆ ಇಟ್ಕೋ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜೆನಿ ಹೇಳ್ತಿರ್ತಾಳೆ, ನೀವಿಬ್ರು ನನ್ನನ್ನ ನಂಬೇಕು, ನಾನು ಹೇಳ್ತಿದ್ದೀನಿ ತಾನೆ ನಾವೇನು ಸಿಗಾಕೊಳ್ಳಲ್ಲ ಅಂತ, ನನ್ ಮೇಲೆ ನಂಬಿಕೆ ಇಡಿ, ಯಾಕೆ ನಿಮಗ್ ಗೊತ್ತಿಲ್ವಾ ನಾನು ಎಷ್ಟು ಸ್ಮಾರ್ಟ್ ಇದೀನಿ ಅಂತ. ಸರಿ ಆಯ್ತು, ನಿಮ್ಗೇನಪ್ಪ, ನೀವೇನಾದ್ರೂ ಸಿಗಾಕೊಂಡ್ರೆ ನನ್ನನ್ನ ಗನ್ ಅಲ್ಲಿ ಶೂಟ್ ಮಾಡಿ ಸಾಯಿಸ್ಬಿಡಿ ಸರಿನಾ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಬೋರಾ ಅವ್ರ ತಂದೆ ಹೇಳ್ತಿರ್ತಾರೆ, ನಿನ್ಗೆ ಅನ್ಸೋದಿಲ್ವಾ ನಮ್ಗೆ ಮೋಸ ಆಗ್ತಿದೆ ಅಂತ, ನಿಂಗೆ 5,000 ಮಿಲಿಯನ್ ವಾನ್ ಸಿಗ್ತಿದೆ, ಆದ್ರೆ ನಮಗ್ ಸಿಗ್ತಿರೋದು ಬರೀ 5 ಮಿಲಿಯನ್, ಮೋಸ ಅಂತ ಅನ್ಸಲ್ವಾ ನಿನ್ಗೆ. ಈ ಮಾತಿಗೆ ಜೆನಿ ಹೇಳ್ತಿರ್ತಾಳೆ, ಬೇಡ ಅಂದ್ರೆ ಬಿಟ್ಟಾಕೋ, ನಾನು ಬೇರೆ ಯಾರನ್ನಾದ್ರೂ ಹುಡುಕೋತೀನಿ. ಬೋರಾ ಅವ್ರ ತಂದೆ ಕೂದ್ಲನ್ನ ಸರಿ ಮಾಡ್ಕೊಳ್ತಾ ಯಾಂಗ್ಸಿ ಹತ್ರ ಹೇಳ್ತಿರ್ತಾರೆ, ನೀನು ವಿಡಿಯೋ ಮಾಡ್ತೀಯ ಇಲ್ಲ ನಾನ್ ವಿಡಿಯೋ ಮಾಡ್ಲಾ ಅಂತ. ಅವ್ರು ಕ್ಯಾಮ್ರಾ ತಗೊಂಡ್ ಹೋಗ್ತಿರ್ತಾರೆ. ಯಾಂಗ್ಸಿ ಅದನ್ನ ಕೆಳಗ್ ತಳ್ತಾ, ಮೊದ್ಲು ಇದನ್ನ ನೀನು ಕೆಳಗಡೆ ಇಡು. ಯಾಂಗ್ಸಿ ಜೆನಿ ಕಡೆ ತಿರುಗ್ಬಿಟ್ಟು ಹೇಳ್ತಿರ್ತಾನೆ, ನೋಡು ನಿಮ್ ಅಜ್ಜಿಗೆ ಈ ತರ ಎಲ್ಲ ಮೋಸ ಮಾಡ್ತಿರೋದು ನಂಗೆ ಒಂಚೂರು ಇಷ್ಟ ಆಗ್ತಿಲ್ಲ, ನಿಜವಾಗ್ಲೂ ತುಂಬಾ ಬೇಜಾರಾಗ್ತಿದೆ, ನೀನ್ ಇನ್ನೊಂದ್ಸತಿ ಯೋಚನೆ ಮಾಡು, ಇದೆಲ್ಲ ಮಾಡ್ಲೇಬೇಕಾ. ಜೆನಿ ಫುಲ್ಲು ಆಕ್ಷನ್ ಮೂಡಲ್ಲಿ ಹೇಳ್ತಿರ್ತಾಳೆ, ನಿನ್ಗೆ ಅಜ್ಜಿ ಮೇಲೆ ಒಂದ್ ಚೂರು ಕೋಪ ಬರಲ್ವಾ. ಇಲ್ಲಿ ಅವಳು ಗಂತರ ಸನ್ನೆ ಮಾಡ್ಬಿಟ್ಟು ತಲೆ ಹತ್ರ ಇಡ್ತಾ ಹೇಳ್ತಿರ್ತಾಳೆ, ನೆನ್ಪುಸ್ಕೋ, ಇಷ್ಟು ವರ್ಷದಿಂದ ಅಜ್ಜಿ ನಿನ್ಗೆ ಎಷ್ಟೆಲ್ಲಾ ಕಾಟ ಕೊಟ್ಟಿದ್ದಾರೆ. ಈ ಮಾತನ್ನ ಕೇಳಿದಾಗ ಯಾಂಗ್ಸಿಗೂ 1 ಸೆಕೆಂಡ್ಗೆ ಕೋಪ ಬರುತ್ತೆ. ಆಮೇಲೆ ಅವನು ಜೆನಿ ಗಂತರ ಇಟ್ಟಿರ್ತಾಳಲ್ಲ ಕೈ, ಅದನ್ನ ಫಸ್ಟ್ ಇದನ್ನ ತೆಗಿ ಅಂತ ತಳ್ತಿರ್ತಾನೆ. ಇದೆಲ್ಲ ಬಿಡು, ಇದನ್ನೆಲ್ಲ ಮಾಡೋ ಅವಶ್ಯಕತೆ ನಿನ್ಗೇನಿದೆ, ಅದು ಅಲ್ದಲೆ ನೀನು ವೆಕೇಶನ್ಗೆ ಹೋಗ್ಬೇಕು ಅಂತ ಯಾಕೆ ಇಷ್ಟೊಂದು ಕಾಟ ಕೊಡ್ತಾ ಇದೀಯಾ. ಜೆನಿ ಸ್ವಲ್ಪ ಎಮೋಷನಲ್ ಆಗ್ತಾ ಹೇಳ್ತಿರ್ತಾಳೆ, ಯಾಕೆಂದ್ರೆ ಇವಾಗ ಹೋಗ್ಲಿಲ್ಲ ಅಂದ್ರೆ ಮತ್ತೆ ನಾನು ಯಾವಾಗ್ಲೂ ಹೋಗಕ್ಕಾಗಲ್ಲ. ಬೋರಾ ಅವ್ರ
ತಂದೆ ಹೇಳ್ತಿರ್ತಾರೆ, ಅವಳು ಹೇಳ್ತಿರೋದು ಕರೆಕ್ಟಾಗೇ ಇದೆ, ಈರುಳ್ಳಿ ಸಿಪ್ಪೆ ಸುಳ್ದು ಎಷ್ಟು ತಾನೇ ದುಡಿಯೋದಕ್ಕಾಗುತ್ತೆ ಅಂತ. ಅದಕ್ಕೆ ಯಾಂಗ್ಸಿ ಹೇಳ್ತಿರ್ತಾನೆ, ಆದ್ರೂ ಇದೊಂದೇ ದಾರಿನ ಇರೋದು ದುಡ್ಡಿಗೆ, ಬೇರೆ ದಾರಿನೇ ಇಲ್ವಾ, ಬೇರೆ ಆಪ್ಷನ್ನೇ ಇಲ್ವಾ. ಜೇನಿ ಕಡೆ ತಿರುಗ್ಬಿಟ್ಟು ಹೇಳ್ತಿರ್ತಾನೆ, ನೀನ್ ಈ ತರ ಹೇಳ್ದೆ ಕೇಳ್ದೆ ಹೊರಟೋದ್ರೆ ನಿಮ್ಮ ಅಜ್ಜಿ ಎಷ್ಟು ಟೆನ್ಷನ್ ಮಾಡ್ಕೊಳ್ಳಲ್ಲ, ಅದು ಅಲ್ದಲೆ ನಿನ್ ಹಾರ್ಟ್ ಬೇರೆ ಸರಿ ಇಲ್ಲ, ಅವ್ರು ಎಷ್ಟು ಟೆನ್ಷನ್ ಮಾಡ್ಕೊಳ್ಳಲ್ಲ ಹೇಳು ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜೆನಿ ಹೇಳ್ತಿರ್ತಾಳೆ, ನಾನು ಲೆಟರ್ ಬರ್ದಿದ್ದೀನಿ ಕಣೋ, ಅದನ್ನ ಓದಿದ್ಮೇಲೆ ಅವರು ನನ್ನನ್ನ ಕ್ಷಮಿಸ್ತಾರೆ, ಈಗ ಈ ಕೆಲಸ ನೀನ್ ಮಾಡ್ತೀಯಾ ಮಾಡಲ್ವಾ ಅದನ್ನ ಹೇಳು. ಈ ಮಾತಿಗೆ ಯಾಂಗ್ಸಿ ಏನು ಮಾತಾಡಲ್ಲ, ಸುಮ್ನೆ ಕೂತಿರ್ತಾನೆ. ಅದಕ್ಕೆ ಜೇನಿನೇ ಹೇಳ್ತಿರ್ತಾಳೆ, ಹೇಳು ನೀನ್ ನನ್ಗೆ ಹೆಲ್ಪ್ ಮಾಡಲ್ವಾ, ನಿಜವಾಗ್ಲೂ ನಂಗೆ ತುಂಬಾ ಮನ್ಸಿದೆ ಆಚೆ ಹೋಗ್ಬೇಕು ಸುತ್ತಾಡ್ಬೇಕು ಅಂತ, ಅದು ಅಲ್ದಲೆ ನನ್ಗೆ ಫಸ್ಟ್ ಟೈಮ್ ಫೀಲ್ ಆಗ್ತಿದೆ ನಾನು ಕೂಡ ಬದುಕಿದೀನಿ ಅಂತ. ಹಿಂಗ್ ಹೇಳ್ಕೊಂಡು ಅವಳು ಸ್ಮೈಲ್ ಮಾಡ್ತಿರೋದನ್ನ ತೋರಿಸ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಜೆನಿ ಡೆಡ್ ಬಾಡಿನ ಒಂದು ಕವರ್ ಒಳಗಡೆ ಹಾಕೊಂಡು ಹೇಳ್ಕೊಂಡು ಹೋಗ್ತಿರೋದನ್ನ ತೋರಿಸ್ತಾರೆ. ಇಲ್ಲಿ ಅವರು ಈ ಮೂಟೆಗಳನ್ನೆಲ್ಲ ಎತ್ಕೊಂಡು ಹೋಗುವಂತ ಗಾಡಿ ಇರುತ್ತಲ್ಲ, ಅದ್ರಲ್ಲಿ ಜೆನಿ ಡೆಡ್ ಬಾಡಿನ ಹಾಕೊಂಡು ತಗೊಂಡ್ ಹೋಗ್ತಿರ್ತಾರೆ. ಇಲ್ಲಿ ಮುಂದೆಗಡೆ ಬೋರಾ ಅವ್ರ ತಂದೆ ಹೇಳ್ಕೊಂಡು ಹೋಗ್ತಿರ್ತಾರೆ, ಹಿಂದೆಗಡೆಯಿಂದ ಯಾಂಗ್ಸಿ ಹೇಳ್ತಿರ್ತಾನೆ, ಅದ್ರಲ್ಲಿ ಪಂಚರ್ ಕೂಡ ಆಗ್ಬಿಟ್ಟಿರುತ್ತೆ, ಟೈರ್ ಅಲ್ಲಿ ಗಾಳಿ ಇರಲ್ಲ, ಅದು ಅಲ್ದಲ್ಲ ಅವರು ಮಣ್ಣಿನ ಕೊಚ್ಚೆ ರೋಡಲ್ಲಿ ಹೇಳ್ಕೊಂಡು ಹೋಗ್ತಿರ್ತಾರೆ. ಇಲ್ಲಿ ಬೋರಾ ಅವ್ರ ತಂದೆ ಹಿಂದೆ ತಿರುಗಿದಾಗ ಯಾಂಗ್ಸಿ ನಿಧಾನಕ್ಕೆ ತಳ್ತಿರ್ತಾನೆ. ಇದನ್ನ ನೋಡ್ಕೊಂಡವ್ರು ಹೇಳ್ತಿರ್ತಾರೆ, ನೀನೇನ್ ತಳ್ತಾ ಇದೆಯಾ ಇಲ್ಲ ತೆಳ್ಳ ತರ ಡ್ರಾಮಾ ಆಡ್ತಾ ಇದೆಯಾ. ಅದಕ್ಕೆ ಯಾಂಗ್ಸಿ ಕೂಡ ಫುಲ್ಲು ಮುಕ್ಕಿರಿತಾ ಹೇಳ್ತಿರ್ತಾನೆ, ನಾನು ಅಲ್ಲಿರೋ ಎಲ್ಲ ಶಕ್ತಿನ ಹಾಕಿ ಜೋರಾಗಿ ತಳ್ತಿದ್ದೀನಿ ಕಣೋ. ಯಾಂಗ್ಸಿ ಮತ್ತೆ ಅಳ್ತಾ ಅಳ್ತಾ ಕೇಳ್ತಿರ್ತಾನೆ, ಹೇಳು ಇವಳನ್ನ ಕರ್ಕೊಂಡೋಗಿ ಎಲ್ಲಿಗೆ ಬಿಸಾಕ್ಬೇಕು ಅಂತ. ಅದಕ್ಕೆ ಬೋರೋ ಅವ್ರ ಅಪ್ಪ ಕೋಪ ಮಾಡ್ಕೊಂಡು ಹೇಳ್ತಿರ್ತಾರೆ, ನಾವೇನ್ ಜೆನಿನ ತಗೊಂಡೋಗಿ ಬಿಸಾಕ್ತಾ ಇಲ್ಲ, ನಾವು ಬರೀ ಸ್ವಲ್ಪ ದಿನಕ್ಕೆ ಅವಳನ್ನ ಔಚಿಡ್ತಿದೀವಿ ಅಷ್ಟೇ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯಾಂಗ್ಸಿ ಹೇಳ್ತಿರ್ತಾನೆ, ಸರಿ ಆಯ್ತು ಇವಳನ್ನ ಎಲ್ಲಿ ಔಚಿಡ್ಬೇಕು ಹೇಳು. ಇವನು ಇದನ್ನೆಲ್ಲ ಹೇಳುವಾಗ್ಲೂ ಕೂಡ ಅಳ್ತಾ ಇರ್ತಾನೆ. ಇಲ್ಲಿ ಅವನು ಆ ಡೆಡ್ ಬಾಡಿಗೆ ಲೈಟ್ ಬಿಡ್ತಾ ಹೇಳ್ತಿರ್ತಾನೆ, ಜೆನಿ ಸಾರಿ ನನ್ನನ್ನ ಕ್ಷಮಿಸ್ಬಿಡು, ನನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಅವನು ಅಳ್ತಿರ್ತಾನೆ. ಅದೇ ಟೈಮಿಗೆ ಬೋರಾ ಅವ್ರ ತಂದೆ ಒಂದು ಜಾಗದಲ್ಲಿ ನಿಲ್ಲಿಸ್ತಾರೆ. ಇದನ್ನ ನೋಡಿ ಅವನು ಕೂಡ ಮುಂದೆ ಹೋಗಿ ಆ ಜಾಗನ ನೋಡ್ತಿರ್ತಾನೆ. ಬೋರಾ ಅವ್ರ ತಂದೆ ಆ ಜಾಗಕ್ಕೆ ಬಂದಾಗ, ನಾವು ರೀಚ್ ಆದ್ವಿ, ಈ ಜಾಗದಲ್ಲಿ ನಾವು ಅವಳನ್ನ ಔಚಿಡೋಣ, ಈ ಜಾಗದಲ್ಲಿ ಯಾರು ಕೂಡ ಓಡಾಡೋದಿಲ್ಲ. ಈಗ ನಮ್ಗೆ ಆ ಜಾಗನ ತೋರಿಸ್ತಾರೆ. ಈ ಜಾಗ ಬೇರೆ ಯಾವುದು ಅಲ್ಲ, ಎಪಿಸೋಡ್ನ ಸ್ಟಾರ್ಟಿಂಗ್ನಲ್ಲಿ ನಮಗೆ ತೋರಿಸಿದ್ರಲ್ಲ, ಒಬ್ಬ ವ್ಯಕ್ತಿ ಕಸ ಆಯ್ತಿದ್ದ, ಅವನೊಂದು ಹೋಗಿ ಕೊಚ್ಚೆ ನೀರಲ್ಲಿ ಬಿದ್ದಾಗ ಅವನದು ಡೆತ್ ಆಗಿಬಿಡುತ್ತಲ್ಲ ವಿಚಿತ್ರವಾಗಿ, ಅದೇ ಜಾಗ ಆಗಿರುತ್ತೆ. ಇಲ್ಲಿ ಬೋರೋ ಅವ್ರ ತಂದೆ ಹೇಳ್ತಿರ್ತಾರೆ, ಈ ಜಾಗದ ಹತ್ರ ಯಾವುದೇ ಥರ ಕ್ಯಾಮ್ರಾ ಇಲ್ಲ, ಈ ಜಾಗದ ಓನರ್ಗೂ ಈ ಜಾಗದ ಬಗ್ಗೆ ಒಂಚೂರು ಟೆನ್ಷನ್ ಇಲ್ಲ, ಮತ್ತು ಈ ಡಿಪಾರ್ಟ್ಮೆಂಟು ಅಂದರೆ ಗೌರ್ಮೆಂಟಿಗೂ ಈ ಜಾಗದಲ್ಲಿ ಏನು ನಡೀತಿದೆ ಅನ್ನೋದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ. ಇಲ್ಲಿ ಜೇನಿನ ಔಚಿಡೋದ್ರಿಂದ ನಾವು ಕೂಡ ಸೇಫ್ ಆಗಿರ್ತೀವಿ. ಆ ಜಾಗ ತುಂಬ ಗಲೀಜಾಗಿರುತ್ತೆ ಮತ್ತು ತುಂಬ ವಿಯರ್ಡ್ ಆಗಿರುತ್ತೆ, ಮತ್ತು ಅಲ್ಲಿ ತುಂಬ ಕತ್ಲೆ ಇರೋದ್ರಿಂದ ಒಂಚೂರು ಬೆಳಕು ಕೂಡ ಇರಲ್ಲ. ಇದನ್ನೆಲ್ಲ ನೋಡಿ ಯಾಂಗ್ಸಿ ಹೇಳ್ತಿರ್ತಾನೆ, ನಿಂಗೆ ಏನ್ ಅನ್ಸುತ್ತೆ, ಈ ಜಾಗದಲ್ಲಿ ಜೆನಿನ ಬಿಟ್ಟೋದ್ರೆ ಒಳ್ಳೇದಾ, ಅದು ಸರಿ ಇರುತ್ತಾ, ಜೆನಿ ಸೇಫ್ ಆಗಿರ್ತಾಳ ಅಂತೆಲ್ಲ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಬೋರಾ ಅವ್ರ ತಂದೆ ಅವ್ರ ಮುಖಾನ ಎರಡು ಕೈಯಲ್ಲಿ ಇಟ್ಕೊಂಡು ಅವ್ರ ಕಡೆಗೆ ತಿರುಗಿಸ್ಕೊತಾರೆ. ಅವ್ರ ಹಣೆ ಮೇಲಿರೋ ಲೈಟ್ ಅವ್ರು ಡೈರೆಕ್ಟ್ ಕಣ್ಣಿಗೆ ಬೀಳೋದಕ್ಕೆ ಅವ್ರಿಗೆ ಒಂಥರ ಅನ್ಸ್ಬಿಡುತ್ತೆ. ಅವ್ರ ತಲೆನ ಆ ಕಡೆ ಈ ಕಡೆ ಎಲ್ಲ ತಿರುಗಿಸ್ಬಿಟ್ಟು ಆಮೇಲೆ ಹಿಡ್ಕೋತಾರೆ. ನಾವಿವಾಗ ಏನ್ ಮಾಡ್ತಿದೀವಲ್ಲ ಅದು ಸ್ವಲ್ಪ ಸಮಯಕ್ಕಷ್ಟೇ, ಜೆನಿಗೂ ಕೂಡ ಬೇಜಾರಾಗುತ್ತೆ. ಅವಳು ಮಾಡಿರೋ ಪ್ಲಾನ್ ಇಂದ ನಾವು ಸುಮ್ನೆ ಜೈಲಲ್ಲಿ ಹೋಗಿ ಕಷ್ಟ ಅನ್ಭವಿಸಿದ್ರೆ, ನಾವೇನ್ ಮಾಡ್ತಿದೀವಲ್ಲ ಅದನ್ನ ಜೆನಿ ಅರ್ಥ ಮಾಡ್ಕೋತಾಳೆ, ನಿನಗೆ ಅರ್ಥ ಆಗ್ತಿದ್ಯಾ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯಾಂಗ್ಸಿ ಕೂಡ ಹೂ ಅಂತ ತಲೆ ಅಲ್ಲಾಡಿಸ್ತಾನೆ. ಈಗ ಅವ್ರ ಆ ಗಾಡಿ ತಂದಿರ್ತಾರಲ್ಲ ಅದನ್ನ ತುದಿಗೆ ತಗೊಂಡೋಗಿ ನಿಲ್ಲಿಸ್ಕೋತಾರೆ. ಗಾಡಿನ ತುದಿಗೆ ನಿಲ್ಸಿದ್ಮೇಲೆ ಬೋರಾ ಅವ್ರ ತಂದೆ ಯಾಂಗ್ಸಿನ ಕರಿತಿರ್ತಾರೆ, ಈ ಕಡೆ ಬಾ ಅಂತ. ಇಲ್ಲಿ ಅವರಿಬ್ರು ಫುಲ್ ಎಮೋಷನಲ್ ಆಗಿ ಅಳ್ತಾ ಒಬ್ರು ಮುಖ ಒಬ್ರು ನೋಡ್ಕೋತಿರ್ತಾರೆ. ಆಗ ಬೋರಾ ಅವ್ರ ತಂದೆ ಹೇಳ್ತಿರ್ತಾರೆ, ಎತ್ತು ಇವಳನ್ನ. ಬೋರಾ ಅವ್ರ ತಂದೆ ಹೇಳ್ತಿರ್ತಾರೆ, ಕೆಳಗಿಳಿವಾಗ ಹುಷಾರಾಗಿಳಿ ಅಂತ. ಅದಕ್ಕೆ ಯಾಂಗ್ಸಿ ಕೂಡ ಅಳ್ತಾ ಹೂ ಅಂತ ಹೇಳ್ತಾನೆ. ಇಲ್ಲಿ ಬೋರಾ ಅವ್ರ ತಂದೆ ಕೌಂಟ್ ಮಾಡ್ತಿರ್ತಾರೆ, 1 2 3 ಅಂತ. ಇಲ್ಲಿ ಅವರು ಎತ್ತಬೇಕು ಅನ್ನೋ ಸ್ಥಿತಿಲಿ ಒಂದು ವಾಯ್ಸ್ ಬರುತ್ತೆ ಯಾರಿರೋದಲ್ಲಿ, ಯಾರ್ದೋ ವಾಯ್ಸ್ ಬರ್ತಿರೋದ್ ಕೇಳಿ ಇವರಿಬ್ರಂತೂ ಫುಲ್ ಎದ್ರಿ ಗಡಗಡ ನಡುಗಾಡ್ಬಿಡ್ತಾರೆ. ಆಮೇಲೆ ಆ ಡೆಡ್ ಬಾಡಿ ಕಾಣಬಾರ್ದು ಅಂತ ಇಬ್ರು ಬಂದು ಅದ್ರ ಅಡ್ಡ ನಿಂತ್ಕೋತಾರೆ, ಒಂಚೂರು ಕಾಣ್ದಿರೋ ತರ. ಇಲ್ಲಿ ಬೇರೆ ಯಾರು ಬಂದಿರಲ್ಲ, ಹೀರೋ ಬಂದಿರ್ತಾನೆ, ಅಂದ್ರೆ ಲೀ ಬಂದಿರ್ತಾನೆ. ಟಾರ್ಚ್ ಬಿಟ್ಟು ನೋಡಿದಾಗ ಅಲ್ಲಿ ಬೋರಾ ಅವ್ರ ತಂದೆ ನಿಂತಿರೋದನ್ನ ನೋಡಿ ಅವನು ಹೇಳ್ತಿರ್ತಾನೆ, ಸಾಂಗ್ ಯೋಂಗ್ ಬೋನ್. ಅದಕ್ಕೆ ಯಾಂಗ್ಸಿ ಅನ್ಬಿಡ್ತಾನೆ. ಇಲ್ಲಿ ಅದಕ್ಕೆ ಬೋರಾ ಅವ್ರ ತಂದೆ ಅವ್ರನ್ನ ಕಾಲ್ನ ತೊಳೆದ್ ಬಿಡ್ತಾರೆ. ಸೊ ಅವನೇನ್ ಮಾಡ್ಬಿಡ್ತಾನೆ, ಹಿಂದೆಗಡೆ ಗಾಡಿ ಇರುತ್ತಲ್ಲ ಅದನ್ನ ಲೈಟ್ ಆಗಿ ತುದಿಲಿ ಒದ್ಬಿಡ್ತಾನೆ. ಇಷ್ಟು ರಾತ್ರಿಲಿ ಇವರಿಬ್ರು ಈ ತರ ನಿಂತಿರೋದನ್ನ ನೋಡಿ ಹೀರೋ ಸುತ್ತಮುತ್ತ ಎಲ್ಲ ಟಾರ್ಚ್ ಬಿಟ್ಕೊಂಡು ನೋಡ್ಕೊಂಡು ಕೇಳ್ತಿರ್ತಾನೆ, ಇಷ್ಟು ರಾತ್ರಿಲಿ ನೀವಿಬ್ರು ಇಲ್ಲೇನ್ ಮಾಡ್ತಿದ್ದೀರಾ. ಹೀರೋ ಮುಂದೆ ಬಂದು ಹೇಳ್ತಿರ್ತಾನೆ, ಮೊದ್ಲು ನೀನೇ ಬಂದು ಇಲ್ಲಿ ಹಾಕೋ ಕಸದ ಬಗ್ಗೆ ಕಂಪ್ಲೇಂಟ್ ಮಾಡ್ತೀಯಾ, ಆಮೇಲೆ ಯಾರು ಇಲ್ದಿರೋದನ್ನ ನೋಡ್ಕೊಂಡು ಬಂದು ನೀನೇ ಇಲ್ಲಿ ಕಸ ಹಾಕ್ತಾ ಇದೀಯಾ. ಇಲ್ಲಿ ಅದಕ್ಕೆ ಬೋರಾ ಅವ್ರ ತಂದೆ ಹೀರೋ ಮೇಲೆ ಟಾರ್ಚ್ ಬಿಡ್ತಾ ಹೇಳ್ತಿರ್ತಾರೆ, ನೀನಂತೂ ಸಿಟಿ ಹಾಲ್ ಕಂಪ್ಲೇಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡೋ ಅಂತ ಹುಡ್ಗ ಅಲ್ವಾ, ನೀನೇನ್ ಮಾಡ್ತಾ ಇದೀಯಾ ಇಲ್ಲಿ ಅಂತ ಕೇಳ್ತಿರ್ತಾನೆ. ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ನೀನೇನ್ ಮಾಡ್ತಿದ್ಯಾ ಇಲ್ಲಿ ಅಂತ. ಅದಕ್ಕೆ
ಬೋರಾ ಅವ್ರ ತಂದೆ ಹೇಳ್ತಿರ್ತಾರೆ, ನೀನೇ ತಾನೇ ಹೇಳಿದ್ದು ಇಲ್ಲಿ ಏನನ್ನು ಗೌರ್ಮೆಂಟ್ ಅವ್ರ ಕಡೆಯಿಂದ ಕ್ಲೀನ್ ಮಾಡ್ಸಕ್ ಆಗಲ್ಲ, ಏನು ಕೆಲಸ ಮಾಡಕ್ ಆಗಲ್ಲ ಅಂತ. ಅದಕ್ಕೆ ಹೋಗು, ವಾಪಸ್ ಹೋಗು, ನಾನು ನನ್ನ ಕಂಪ್ಲೇಂಟ್ ನ ವಾಪಸ್ ತಗೋತೀನಿ. ಲೀ ಯಾಂಗ್ಸಿ ಕಡೆ ಟಾರ್ಚ್ ಬಿಟ್ಟು ನೋಡಿದಾಗ ಅವನಂತೂ ಶೆಕೆಲಿ ಫುಲ್ಲು ಬೆವ್ತೋಗ್ಬಿಟ್ಟಿರ್ತಾನೆ, ಸಿಕ್ಕಾಬಟ್ಟೆ ಭಯದಲ್ಲಿ ಇರ್ತಾನೆ. ಇಲ್ಲಿ ಅದಕ್ಕೆ ಹೀರೋ ಆ ಕಡೆ ಈ ಕಡೆ ಎಲ್ಲ ನೋಡಿದಾಗ ಅವ್ರ ಹಿಂದೆ ಏನೋ ಗಾಡಿ ಇರೋ ತರ ಕಾಣಿಸುತ್ತೆ. ಅದು ಸರಿ, ನೀವು ಏನ್ ಔಚಿಡ್ತಿದ್ದೀರಾ, ನಿಮ್ ಹಿಂದೆ ಏನ್ ಇರೋದು ಅಂತ ಕೇಳ್ತಿರ್ತಾನೆ. ಹೀರೋ ಸಡನ್ ಆಗಿ ಈ ತರ ಕೇಳಿದ್ಕೆ ಇವ್ರಿಬ್ರು ಎದ್ರುಕೊಂಡು ಹಿಂದಕ್ಕೆ ಹೋಗ್ಬಿಡ್ತಾರೆ. ಆ ಗಾಡಿ ಇನ್ನೊಂದ್ ಚೂರ್ ಮುಂದಕ್ಕೆ ಬರುತ್ತೆ. ಇಲ್ಲಿ ಫುಲ್ಲು ಗಾಡಿ ತುದಿಲಿ ನಿಂತಿರುತ್ತೆ. ಇಲ್ಲಿ ಹೀರೋ ನಿಧಾನಕ್ಕೆ ಮುಂದಕ್ಕೆ ನಡ್ಕೊ ಬರ್ತಿರ್ತಾನೆ. ಇಲ್ಲಿ ಇವ್ರಿಬ್ರು ಹಾಕಿರೋ ಜರ್ಕಿನಲ್ಲಿ ಅದನ್ನ ಪೂರ್ತಿ ಕವರ್ ಮಾಡಕ್ಕೆ ಟ್ರೈ ಮಾಡ್ತಿರ್ತಾರೆ. ಹೀರೋ ಈ ತರ ಮುಂದೆ ಬರ್ತಿರೋದನ್ನ ನೋಡಿ ಇವರಿಬ್ರು ಎದ್ರುಕೊಂಡು ಫುಲ್ಲು ಗಡ್ಬಡಿ ಮಾಡ್ಕೊಂಡು ಆ ಗಾಡಿನ ಒಂಚೂರು ತಳ್ಳಿಬಿಡ್ತಾರೆ. ಅದು ಫುಲ್ಲು ಹಳ್ಳಕ್ಕೆ ಹೋಗ್ಬಿಡುತ್ತೆ. ಈ ಗಾಡಿ ಹೀಗೆ ಫುಲ್ಲು ಹಳ್ಳಕ್ಕೆ ಹೋಗ್ತಾ ಇದ್ದಂಗೆ ಅಲ್ಲೊಂದು ಕಲ್ ಸಿಗುತ್ತೆ. ಆ ಕಲ್ಲಿಗೆ ಗಾಡಿ ಡಿಕ್ಕಿ ಹೊಡೆದು ಅದ್ರಲ್ಲಿರೋ ಜೆನಿ ಏನಿರ್ತಾಳಲ್ಲ ಅವಳೋಗಿ ಅದೇ ಚರಂಡಿ ನೀರೊಳಗಡೆ ಬಿದ್ದೋಗ್ಬಿಡ್ತಾಳೆ. ಜೆನಿ ಡೆಡ್ ಬಾಡಿ ಈ ತರ ಸಡನ್ ಆಗಿ ಆಚೆ ಬಿದ್ದಿರೋದನ್ನ ನೋಡಿ ಯಾಂಗ್ಸಿ ಮತ್ತೆ ಬೋರಾ ಅವ್ರ ತಂದೆ ಫುಲ್ಲು ಶಾಕ್ ಆಗ್ಬಿಡ್ತಾರೆ. ಇಲ್ಲಿ ಲೀ ಏನಿರ್ತಾನಲ್ಲ ಅವನು ಟಾರ್ಚ್ ಬಿಟ್ಕೊಂಡು ನೋಡ್ತಿರ್ತಾನೆ. ಏನದು, ಯಾರದು? ಇಲ್ಲಿ ನಿಧಾನಕ್ಕೆ ಟಾರ್ಚ್ ನ ಬೋರಾ ಅವ್ರ ತಂದೆ ಕಡೆಗೆ ತಿರುಗಿಸ್ತಾನೆ. ಇಲ್ಲಿ ಅವನು ನಿಧಾನಕ್ಕೆ ಹಿಂದೆ ತಿರುಗ್ಬಿಟ್ಟು ಅದು ಗೊಂಬೆ ಅಂತ ಹೇಳ್ತಿರ್ತಾನೆ. ಬೋರಾ ಅವ್ರ ತಂದೆ ಮಾತಿಗೆ ಇಲ್ಲಿ ಲೀ ಕೇಳ್ತಿರ್ತಾನೆ, ನಾನೇನಾದ್ರೂ ನಿಂಗೆ ಹುಚ್ಚನ್ ತರ ಕಾಣಿಸ್ತಿದ್ದೀನ ಅಂತ. ಅದಕ್ಕೆ ಅವನು ಯಾರಿಗ್ ಗೊತ್ತು ಅನ್ನೋ ತರ ರಿಯಾಕ್ಷನ್ ಕೊಡ್ತಿರ್ತಾನೆ. ಯಾಂಗ್ಸಿ ಏನಿರ್ತಾನೆ ಅವನು ತುಂಬಾ ಎದ್ರುಕೊಂಡು ಫುಲ್ಲು ಭಯದಲ್ಲಿ ಗಡಗಡ ನಡುಗ್ತಿರ್ತಾನೆ. ಇವರಿಬ್ರು ಎಕ್ಸ್ಪ್ರೆಷನ್ ನೋಡಿದ್ರೇನೆ ಗೊತ್ತಾಗ್ತಿರುತ್ತೆ ಅದು ಡೆಡ್ ಬಾಡಿನೇ ಅಂತ. ಬೋರಾ ಅವ್ರ ತಂದೆ ಮತ್ತೆ ಲೀ ಒಬ್ರಿಗೊಬ್ರು ಕಣ್ಣಿನಲ್ಲೇ ನೋಡ್ತಾ ಇರ್ತಾರೆ. ಇದನ್ನೆಲ್ಲ ಯಾಂಗ್ಸಿ ಇವರಿಬ್ರು ಅವ್ನ ಕಣ್ಣಲ್ಲಿ ನೋಡ್ತಿರೋ ತರ ತೋರಿಸ್ತಿರ್ತಾರೆ. ಹೀರೋ ಅದು ಯಾರು ಅಂತ ನೋಡೋದಕ್ಕೆ ಓಡ್ತಿರ್ತಾನೆ. ಇಲ್ಲಿ ಅದಕ್ಕೆ ಬೋರಾ ಅವ್ರ ತಂದೆ ಯಾಂಗ್ಸಿ ಕೂಡ ಅವ್ರ ಹಿಂದೆನೆ ಓಡ್ತಾ ಹೇಳ್ತಿರ್ತಾರೆ, ನಾವು ಅವಳನ್ನ ಸಾಯಿಸಿಲ್ಲ. ಇವರಿಬ್ರು ಹಿಂಗೆ ಓಡುವಾಗ ಅದು ಸ್ವಲ್ಪ ಜಾಸ್ತಿನೇ ಸ್ಲೋಪ್ ಇರುತ್ತಲ್ಲ, ಅದಕ್ಕೆ ಅವ್ರಿಗೆ ಕಂಟ್ರೋಲ್ ಆಗ್ದಲೇ ಹೋಗಿ ಅವ್ರಿಬ್ರು ಕೂಡ ಆ ಚರಂಡಿ ಒಳಗಡೆನೆ ಬಿದೋಗ್ಬಿಡ್ತಾರೆ. ಆ ಚರಂಡಿ ಇದು ತುಂಬಾ ಕೆಟ್ಟ ಸ್ಮೆಲ್ ಆಗಿರೋದ್ರಿಂದ ಅವ್ರು ಎದ್ಮೇಲೆ ವ್ಯಾ ಅಂತ ವಾಂತಿ ಮಾಡೋ ತರ ಮಾಡ್ತಿರ್ತಾರೆ. ಇಲ್ಲಿ ಏನಿರ್ತಾನೆ ಅವನು ಟಾರ್ಚ್ ನ ತಗೊಂಡು ಜೆನಿ ಬಾಡಿ ಮೇಲೆಲ್ಲ ಟಾರ್ಚ್ ಬಿಟ್ಕೊಂಡು ನೋಡ್ತಿರ್ತಾನೆ. ಇಲ್ಲಿ ಅವನು ಕೂಡ ಫುಲ್ ಎದ್ರುಕೊಬಿಟ್ಟಿರ್ತಾನೆ. ಇಲ್ಲಿ ಅವನು ಫುಲ್ ಭಯದಲ್ಲಿ ಕೇಳ್ತಿರ್ತಾನೆ, ನೀವಿಬ್ರು ಇಲ್ಲಿಗೆ ಡೆಡ್ ಬಾಡಿನ ಔಚಿಡೋದಕ್ಕೆ ಬಂದಿದ್ರಾ ಅಂತ. ಬೋರಾ ಅವ್ರ ತಂದೆ ಅದಕ್ಕೆ ಅಲ್ಲಿಂದ ಓಡ್ ಬರ್ತಾ ಹೇಳ್ತಿರ್ತಾರೆ, ಇಲ್ಲ ನಾವು ಡೆಡ್ ಬಾಡಿನ ಔಚಿಡೋದಕ್ಕೆ ಏನು ಬಂದಿರ್ಲಿಲ್ಲ, ಪ್ಲೀಸ್ ನಾನು ನಿನ್ಗೆ ಎಲ್ಲಾನು ನಿಜ ಹೇಳ್ತೀನಿ, ನಾವು ಇವಳ್ದು ಫೇಕ್ ಕಿಡ್ನಾಪಿಂಗ್ ಮಾಡಿದ್ವಿ. ಈ ಮಾತಿಗೆ ಇಲ್ಲಿ ಫುಲ್ ಶಾಕ್ ಆಗ್ತಾ ಹೇಳ್ತಿರ್ತಾನೆ, ಏನ್ ಹೇಳ್ತಿದ್ದೀರಾ ನೀವು, ಇವಳನ್ನ ಕಿಡ್ನಾಪ್ ಮಾಡಿ ನೀವು ಆಮೇಲೆ ಅವಳನ್ನ ಸಾಯಿಸ್ಬಿಟ್ರಾ? ಬೋರಾ ಅವ್ರ ತಂದೆ ಫುಲ್ ಎದ್ರುಕೊಂಡು ಇಲ್ಲ ನಾವು ಅವಳನ್ನ ಏನು ಮಾಡಿಲ್ಲ, ಅವಳನ್ನ ನಾವು ಸಾಯಿಸಿಲ್ಲ, ಅವಳು ಕೂತಿದ್ದಂಗೆ ಸತ್ತೋಗ್ಬಿಟ್ಲು. ಯಾಂಗ್ಸಿ ಏನಿರ್ತಾನೆ ಅವನು ಜೆನಿ ಅಂತ ಜೋರಾಗಿ ಕಿರ್ಚ್ಕೊಂಡು ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಹೀರೋ ಎದ್ರುಕೊಂಡು ಅವ್ರಿಬ್ರು ನೋಡ್ತಿರ್ತಾನೆ. ಆಗ ಬೋರಾ ಅವ್ರ ತಂದೆ ಹೇಳ್ತಿರ್ತಾರೆ, ನಿನ್ಗೇನ್ ಅನ್ಸುತ್ತೆ, ನಮ್ಮ ಮುಖ ನೋಡಿದ್ರೆ ನಾವು ಮರ್ಡರರ್ ತರ ಕಾಣಿಸ್ತೀನ? ನಾನು ನೀವು ಎಲ್ಲ ಒಂದೇ ಸಿಟಿಲ್ ತಾನೇ ಇರೋದು, ಅಷ್ಟು ನಮ್ಮ ಮೇಲೆ ನಿಮ್ಗೆ ನಂಬಿಕೆ ಇಲ್ವಾ? ಅದು ಅಲ್ದಲೆ ಇವ್ರ ಅಜ್ಜಿಗೂ ಕೂಡ ನಾನು ಚೆನ್ನಾಗ್ ಗೊತ್ತು, ನನ್ಗೂ ಅವರು ಚೆನ್ನಾಗ್ ಗೊತ್ತು, ನಾನ್ ಯಾಕೆ ಇವಳನ್ನ ಸಾಯಿಸ್ತೀನಿ, ನೀನೇ ಹೇಳು. ಅದಕ್ಕೆ ಲೀ ಹೇಳ್ತಿರ್ತಾನೆ, ಹಾರ್ಟ್ ಹೌಸ್, ಹಾಗಾದ್ರೆ ನೀವು ಉಲ್ಟಾ ತಲೆ ಹುಡುಗಿ ಬಗ್ಗೆನ ಮಾತಾಡ್ತಿರೋದು ಅಂತ ಜೆನಿ ಕಡೆಗೆ ಟಾರ್ಚ್ ತೋರಿಸ್ಕೊಂಡು ನೋಡ್ತಿರ್ತಾನೆ. ಅವರು ಅಳ್ತಾ ಹಾ ಅಂತ ಹೇಳ್ತಾರೆ. ಆಗ ಇಲ್ಲಿ ಯಾಂಗ್ಸಿ ಏನಿರ್ತಾನಲ್ಲ ಅವನು ಜೋರಾಗಿ ಜೆನಿ ಅಂತ ಅಳ್ಕೊಂಡು ಕೆಳಗಡೆ ಕುತ್ಕೋತಾನೆ. ಇಲ್ಲಿ ಆ ಸ್ಮೆಲ್ ಮತ್ತೆ ವಾಪಸ್ ಬಂದ್ಬಿಡುತ್ತೆ. ಅದಕ್ಕೆ ಇಲ್ಲಿ ಹೀರೋನು ಮೂಗ್ ಮುಚ್ಕೋತಾನೆ. ಮತ್ತೆ ಬೋರಾ ಅವ್ರ ತಂದೆ ಕೂಡ ವ್ಯಾ ಅಂತ ಕೆಮ್ತಾ ಇರ್ತಾರೆ. ಇಲ್ಲಿ ಯಾಂಗ್ಸಿ ಏನಿರ್ತಾನೆ ಅವನು ಹಿಂದೆ ತಿರುಗಿ ನೋಡಿದಾಗ ಅಲ್ಲಿ ಜೆನಿ ಡೆಡ್ ಬಾಡಿನೇ ಇರೋದಿಲ್ಲ. ಅಷ್ಟು ವಾಸನೆಲ್ಲೂ ಆ ಕೊಚ್ಚೆ ಗಲೀಜಲ್ಲೂ ಯಾಂಗ್ಸಿ ಜೆನಿನ ಹುಡುಕ್ತಿರ್ತಾನೆ. ಜೆನಿ ಎಲ್ಲೋದೆ, ಈಗಿನ್ನೂ ಇಲ್ಲೇ ಇದ್ಲಲ್ಲ, ಎಲ್ಲೋದ್ಲು ಅಂತ ಹುಡುಕ್ತಿರ್ತಾರೆ. ಈ ಮಾತನ್ನ ಕೇಳಿ ಬೋರಾ ಅವರು ಕೂಡ ಫುಲ್ ಶಾಕ್ ಆಗಿ ಜೆನಿ ಅಂತ ಕರಿತಿರ್ತಾರೆ. ಇಲ್ಲಿ ಹೀರೋ ಫುಲ್ ಶಾಕ್ ಅಲ್ಲಿ ಅವ್ರಿಬ್ರು ನೋಡ್ತಿರ್ತಾನೆ. ಹೀರೋ ಟಾರ್ಚ್ ಉಟ್ಕೊಂಡು ಆ ಕಡೆ ಈ ಕಡೆ ಎಲ್ಲಾ ಕಡೆ ನೋಡ್ತಿರ್ತಾನೆ. ಇಲ್ಲಿ ಬೋರಾ ಅವ್ರ ತಂದೆ ಮತ್ತೆ ಯಾಂಗ್ಸಿ ಏನಿರ್ತಾರಲ್ಲ ಅಲ್ಲಿರೋ ಒಂದೊಂದ್ ಕೆಲವು ವಸ್ತುಗಳನ್ನ ತಗೊಂಡು ಅಲ್ಲಿರೋ ನೀರ್ನೆಲ್ಲ ಆ ಕಡೆ ಈ ಕಡೆ ತಳ್ತಾ ಜೆನಿನ ಹುಡುಕ್ತಿರ್ತಾರೆ. ಇಲ್ಲಿ ನಡೆದಿರೋದ್ನೆಲ್ಲ ನೋಡಿ ಇಲ್ಲಿ ಅಂತೂ ಫುಲ್ ಶಾಕ್ ಅಲ್ಲಿ ಇದೇನ್ ನಡೀತಿದೆ, ಇಲ್ಲಿ ನಿಮ್ ಜೊತೆ ಇನ್ನೊಬ್ಬ ವ್ಯಕ್ತಿ ಇದಾನ? ಈ ಮಾತಿಗೆ ಯಾಂಗ್ಸಿ ಮತ್ತೆ ಬೋರಾ ಅವ್ರ ತಂದೆ ಇಬ್ರು ಜೋರಾಗಿ ಕಿರ್ಚ್ತಾ ಇಲ್ಲ ಯಾರು ಇಲ್ಲ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಲೀ ಹೇಳ್ತಿರ್ತಾನೆ, ಮತ್ತೆ ಅದೇಂಗ್ ಸಾಧ್ಯ, ಕಣ್ಮುಂದೆ ಇದ್ದಿದ್ದು ಡೆಡ್ ಬಾಡಿ ಎಲ್ಲಿಗ್ ಮಯ ಆಗಕ್ಕಾಗುತ್ತೆ, ಪಕ್ಕ ನಿಮ್ ಜೊತೆ ಇನ್ನೊಬ್ಬ ಯಾರೋ ಇದ್ದಾನೆ. ಅದಕ್ಕೆ ಯಾಂಗ್ಸಿ ಮತ್ತೆ ಬೋರಾ ಹೀರೋ ಹತ್ರ ಬರ್ತಾ ಇಲ್ಲ ನಮ್ ಜೊತೆ ಯಾರು ಇಲ್ಲ, ನಮಗ್ ಗೊತ್ತು, ಇದನ್ನೆಲ್ಲ ನೋಡಿ ಯಾರು ನಮ್ಮನ್ನ ನಂಬಲ್ಲ, ಅದಕ್ಕೆ ನಾವು ಈ ತರ ಮಾಡಿದ್ದು. ಹೀರೋ ಜೋಬಿಂದ ಫೋನ್ ತೆಗೆದ್ಬಿಟ್ಟು 911 ನ ಕ್ಲಿಕ್ ಮಾಡಿ ಇಟ್ಕೊಂಡಿರ್ತಾನೆ, ಆದ್ರೆ ಕಾಲ್ ಮಾಡಿರಲ್ಲ. ಇಲ್ಲಿ ಅವನು ತೋರಿಸ್ತಾ ಎದುರಿಸ್ತಿರ್ತಾನೆ, ಹೇಳಿ ನಿಮ್ ಇನ್ನೊಬ್ಬ ವ್ಯಕ್ತಿ ಎಲ್ಲಿದ್ದಾನೆ, ಇಲ್ಲಾಂದ್ರೆ ನಾನು ಪೊಲೀಸ್ಗೆ ಕಾಲ್ ಮಾಡ್ಬಿಡ್ತೀನಿ. ಇದನ್ನ ನೋಡಿ ಅವರಿಬ್ರು ಫುಲ್ಲು ಎದ್ರುಕೊಬಿಡ್ತಾರೆ. ಇಲ್ಲಿ ಅವರು ಒಟ್ಟಿಗೆ ನಿಂತ್ಕೊಂಡು ಮುಂದೆ ಹೋಗ್ತಿರ್ತಾರೆ. ಆಗ ಲೀ ಹೇಳ್ತಿರ್ತಾನೆ, ಮುಂದೆ ಬಂದ್ರೆ ನಿಜವಾಗ್ಲೂ ಪೊಲೀಸ್ಗೆ ಕಾಲ್ ಮಾಡ್ಬಿಡ್ತೀನಿ, ಹೇಳಿ ಇನ್ನೊಬ್ಬ ವ್ಯಕ್ತಿ ಎಲ್ಲಿದ್ದಾನೆ, ಬೇಗ ಹೇಳಿ ಅಂತ. ಇಲ್ಲಿ ಬೋರಾ ಅವ್ರ ತಂದೆ ಹೇಳ್ತಿರ್ತಾರೆ, ಒಂದ್ ನಿಮಿಷ ಇರು, ನಾನು ನಿನ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ನಾನು ಹೇಳ್ತೀನಿ ಇರು ಅಂತ ಹೇಳ್ತಿರ್ತಾರೆ.
ಇಷ್ಟು ಹೇಳ್ತಿದ್ದಂಗೆನೆ ಅವರು ಯಾಂಗ್ಸಿನ ತಳ್ಬಿಟ್ಟು ಬಿಡು ಬಿಡು ಅಂತ ಓಡೋಗ್ಬಿಟ್ಟು ಹೀರೋ ಕೈಯಿಂದ ಮೊಬೈಲ್ ನ ಕಿತ್ಕೊಳ್ಳೋಕೆ ಟ್ರೈ ಮಾಡ್ತಿರ್ತಾರೆ. ಇವರಿಬ್ರು ಈ ತರ ಕಿತ್ತಾಡುವಾಗ ಮೊಬೈಲ್ ಹೋಗಿ ದೂರ ಬಿದ್ಬಿಡುತ್ತೆ. ಇಲ್ಲಿ ಬೋರಾ ಅವ್ರ ತಂದೆ ಏನಿರ್ತಾರೆ ಅವರು ಲೀನ ಹಿಡ್ಕೊಂಡಿರ್ತಾರೆ ಫುಲ್ ಟೈಟ್ ಆಗಿ. ಲೀ ಬಿಡಿಸ್ಕೊಳ್ಳೋಕೆ ಟ್ರೈ ಮಾಡ್ತಿರ್ತಾನೆ. ಇವರಿಬ್ರು ಹಿಂಗೆ ಕಿತ್ತಾಡ್ತಿರ್ತಾರೆ. ಹೋಗ್ಬೇಡ ಹೋಗ್ಬೇಡ ಅಂತ ಬೋರಾ ಅವ್ರ ತಂದೆ ಲೀನನ್ನ ಬಿಡು ಬಿಡು ಅಂತ ಕೇಳ್ಕೊತಿರ್ತಾನೆ. ಬೋರಾ ತಂದೆ ಹೀರೋನ ಫುಲ್ ಟೈಟ್ ಆಗಿ ಹಿಡ್ಕೊಳ್ತಾ ಒಂದ್ ನಿಮಿಷ ಇರು, ಮಾಡ್ಬೇಡ, ಒಂದ್ ಸೆಕೆಂಡ್ ಇರು, ನನ್ ಮಾತ್ ಕೇಳಿಸ್ಕೊ ಅಂತ ಹೇಳ್ತಾನೆ ಇರ್ತಾರೆ. ಇಲ್ಲಿ ಹೀರೋ ಒಂದ್ ಸೆಕೆಂಡ್ಗೆ ಸುಮ್ನಾಗ್ಬಿಡ್ತಾನೆ. ಆಗ ಅವನು ಹೇಳ್ತಿರ್ತಾನೆ, ನಿಜವಾಗ್ಲೂ ನಾವ್ ಅವಳನ್ನ ಕೊಲೆ ಮಾಡಿಲ್ಲ, ಅವಳಾಗೊಳೆ ಸತ್ತೋಗಿದ್ದು. ನೀನೇನಾದ್ರೂ ಪೊಲೀಸ್ ಅವ್ರಿಗೆ ಮರ್ಡರ್ ಮತ್ತೆ ಕಿಡ್ನಾಪಿಂಗ್ ಬಗ್ಗೆ ಹೇಳಿದ್ರು ಅವರು ಪಕ್ಕ ನಮ್ಮಿಬ್ರು ತಗೊಂಡೋಗಿ ಜೈಲಲ್ಲಿ ಹಾಕ್ಬಿಡ್ತಾರೆ. ಇಲ್ಲಿ ಏನಾಗ್ಬಿಟ್ಟಿರುತ್ತೆ ಅಂದ್ರೆ ಪೊಲೀಸ್ಗೆ ಅದು ಡಯಲ್ ಆಗ್ಬಿಟ್ಟಿರುತ್ತೆ. ಇಲ್ಲಿ ಅವರು ಬೋರಾ ಅವ್ರ ತಂದೆ ಮಾತಾಡಿರೋದು ಎಲ್ಲಾನು ಕೇಳಿಸ್ಕೊಂಡಿರ್ತಾರೆ. ಆಗ ಪೊಲೀಸ್ ಅವರು ಹೇಳ್ತಿರ್ತಾರೆ, ಏನ್ ಹೇಳ್ತಿದ್ದೀರಾ ಸರ್ ನೀವು, ಕಿಡ್ನಾಪಿಂಗ್ ಮತ್ತೆ ಮರ್ಡರ್ ಬಗ್ಗೆ ನೀವು ಇವಾಗ ಮಾತಾಡಿದ್ದು ಅಂತ ಕೇಳ್ತಿರ್ತಾರೆ. ಇದನ್ನ ನೋಡಿ ಬೋರಾ ಅವ್ರ ತಂದೆ ಅಂತೂ ಫುಲ್ ಎದ್ರುಕೊಬಿಡ್ತಾರೆ. ಯಾಂಗ್ಸಿ ವಿಷಯ ಅಂತೂ ಕೇಳಂಗೆ ಇರಲ್ಲ. ಇಲ್ಲಿ ಬೋರಾ ಅವ್ರ ತಂದೆ ಎದ್ ನಿಂತ್ಕೊಂಡು ಇಲ್ಲ 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 ನಾವು ಕೊಲೆ ಮಾಡಿಲ್ಲ, ನಾವು ನಿರಪರಾಧಿಗಳು, ನಾವೇನು ಮಾಡಿಲ್ಲ ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಬೋರಾ ಅವ್ರ ತಂದೆ ಮತ್ತೆ ಯಾಂಗ್ಸ್ ಇದು ಬರೀ ಇದೇ ಆಗಿರುತ್ತೆ. ಅವರು ಫುಲ್ ಎದ್ರುಕೊಂಡು ಅಳ್ಕೊಂಡು ನಾವೇನು ಮಾಡಿಲ್ಲ ಅಂತಾನೆ ಹೇಳ್ತಿರ್ತಾರೆ. ಆಗ ಹೀರೋ ಮುಂದೆ ಹೋಗಿ ಫೋನ್ ನ ಎತ್ಕೊಂಡು ಪಟ್ಟಂತ ಫೋನ್ ನ ಕಟ್ ಮಾಡ್ಬಿಡ್ತಾನೆ. ಆಗ ಅವರಿಬ್ರು ಸ್ವಲ್ಪ ಉಸಿರನ್ನ ನಿಧಾನಕ್ಕೆ ಬಿಡ್ತಿರ್ತಾರೆ. ಇಷ್ಟಾದ್ಮೇಲೆ ಅವರೆಲ್ಲ ಸೈಲೆಂಟ್ ಆಗಿರ್ತಾರೆ. ಅದೇ ಟೈಮ್ಗೆ ಮತ್ತೆ ಹೀರೋಗೆ ಕಾಲ್ ಬರ್ತಿರುತ್ತೆ. ಇಲ್ಲಿ ಅವನು ಎತ್ತಿ ಕಿವಿಗೆ ಇಟ್ಕೊಂಡಾಗ ಹೇಳ್ತಿರ್ತಾನೆ, ನಮ್ಗೆ ಎಮರ್ಜೆನ್ಸಿ ಅಂತ ಅನ್ನಿಸ್ತು, ಅದಕ್ಕೆ ನಿಮ್ ನಂಬರ್ನ ನಾವು ಟ್ರ್ಯಾಕ್ ಮಾಡಿದೀವಿ. ನೀವು ಹುಷಾರಾಗಿದ್ದೀರ ತಾನೆ, ನೀವು ಸೇಫ್ ಆಗಿದ್ದೀರ ತಾನೆ, ನೀವೇ ತಾನೆ ಲಿಯುಂಗ್ ಜೋನ್ ಮಾತಾಡ್ತಿರೋದು, ನೀವೇನಾದ್ರೂ ಪ್ರಾಬ್ಲಮ್ ಅಲ್ಲಿ ಸಿಗಾಕೊಂಡಿದ್ದೀರಾ ಹೇಳಿ ಅಂತೆಲ್ಲ ಕೇಳ್ತಿರ್ತಾರೆ. ಇಲ್ಲಿ ಹೀರೋ ಏನು ಮಾತಾಡಲ್ಲ, ಮೊಬೈಲ್ ನ ಸುಮ್ನೆ ಕೆಳಗಡೆ ಹಾಗೆ ಇಟ್ಕೊಂಡಿರ್ತಾನೆ. ಆಗ ಪೊಲೀಸರು ಮಾತಾಡ್ತಾ ಹೇಳ್ತಿರ್ತಾರೆ, ಇಲ್ಲಿ ಕೇಳಿ ಸ್ವಲ್ಪ ವೇಟ್ ಮಾಡಿ ಸಾಕು, ಪೊಲೀಸರು ಆಲ್ರೆಡಿ ನಿಮ್ ಲೊಕೇಶನ್ ಗೆ ರೀಚ್ ಆಗ್ತಿದ್ದಾರೆ. ಈ ಮಾತನ್ನ ಕೇಳಿದ್ಮೇಲಂತೂ ಬೋರಾ ಅವ್ರ ತಂದೆ ಫುಲ್ ಎದ್ರುಕೊಬಿಡ್ತಾರೆ. ಅಯ್ಯೋಯ್ಯೋ ಅವ್ರು ಬರ್ತಾ ಇದ್ದಾರೆ, ಇನ್ನ ನಮ್ ಕತೆ ಮುಗೀತು ಅಂತ ಅವರು ಕೆಳಗೆ ಕುಸ್ತು ಹಾಗೆ ಬಿದ್ದೋಗ್ತಾರೆ. ಬೋರಾ ಅವ್ರ ತಂದೆ ಮತ್ತೆ ಯಾಂಗ್ಸಿ ಇಬ್ರು ಕುತ್ಕೊಂಡು ಯಾರಾದ್ರೂ ಸತ್ತೋದವ್ರ ಮುಂದೆ ಅಳ್ತಾರಲ್ಲ ಆ ತರ ಜೋರಾಗಿ ಎದೆ ಬಡ್ಕೊಂಡು ಅಳ್ತಿರ್ತಾರೆ. ಇರೋ ಪರಿಸ್ಥಿತಿಗಂತೂ ಅವನೇನು ಮಾಡಕ್ಕಾಗಲ್ಲ. ಅದಕ್ಕೆ ಅವನು ಜೋರಾಗಿ ಉಸಿರಾಡ್ತಾ ಹಾಗೆ ಸುಮ್ನೆ ಕುತ್ಕೊಬಿಡ್ತಾನೆ. ಸೀನ್ ಶಿಫ್ಟ್ ಆಗಿ ಈಗ ನಮ್ಗೆ ಹಾರ್ಟಿ ಹೌಸ್ ಅಂದ್ರೆ ಜೇನಿ ಅವ್ರ ಅಜ್ಜಿ ಹೋಟೆಲ್ ನ ತೋರಿಸ್ತಾರೆ. ಇಲ್ಲಿ ಆಚೆಗಡೆ ಜೇನಿ ಅವ್ರ ಅಜ್ಜಿ ಜೇನಿಗೋಸ್ಕರ ವೇಟ್ ಮಾಡ್ಕೊಂಡು ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಓಡಾಡ್ತಿರ್ತಾರೆ. ಅವ್ರು ಈ ತರ ಓಡಾಡ್ತಿರುವಾಗ ದೂರದಲ್ಲಿ ಎಲ್ಲೋ ಒಂದು ಆಂಬುಲೆನ್ಸ್ ಸೌಂಡ್ ಬರ್ತಿರುತ್ತೆ. ಇದನ್ನ ನೋಡಿ ಜೆನಿಗೆ ಏನೋ ಆಯ್ತು ಅನ್ನೋ ತರ ಅವ್ರ ಕಣ್ ತುಂಬಾ ನೀರ್ ತುಂಬಿಕೊಂಡು ಆ ಕಡೆಗೆ ನೋಡ್ತಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ನಮ್ಗೆ ಬೋರಾ ಅವ್ರ ತಂದೆ ಮತ್ತೆ ಪೊಲೀಸ್ ನ ತೋರಿಸ್ತಾರೆ. ಇಲ್ಲಿ ಅವನು ಆ ಕೊಚ್ಚ ನೀರೊಳಗಡೆ ಓಡೋಗ್ತಿರ್ತಾನೆ. ಇಲ್ಲಿ ಪೊಲೀಸರು ಈ ಕಡೆ ಬಾ ಅಂತ ಕರಿತಿರ್ತಾರೆ. ಬೋರಾ ಅವ್ರ ತಂದೆ ಅಂತೂ ಫುಲ್ ಎದ್ರುಕೊಂಡ್ಬಿಟ್ಟಿರ್ತಾರೆ. ಇಲ್ಲಿ ಅವರು ಪೊಲೀಸರು ಈ ತರ ಹತ್ರ ಬರ್ತಿರೋದನ್ನ ನೋಡಿ ಆ ಕೊಚ್ಚೆ ನೀರ್ನೆಲ್ಲ ತೆಗೆದು ಪೊಲೀಸ್ ಅವ್ರ ಮೇಲೆ ಎಸಿತಿರ್ತಾರೆ. ಈಗ ಇಲ್ಲಿ ನಮ್ಗೆ ಯಾಂಗ್ಸಿ ಮತ್ತೆ ಪೊಲೀಸ್ ನ ತೋರಿಸ್ತಾರೆ. ಯಾಂಗ್ಸಿ ಅಂತೂ ಫುಲ್ ದೆವ್ವದ ತರ ಹಾಗೆ ಕೂತಿರ್ತಾನೆ, ಫುಲ್ ಸ್ಟ್ಯಾಚು ಆಗ್ಬಿಟ್ಟಿರ್ತಾನೆ ಅವನು. ಇಲ್ಲಿ ಪೊಲೀಸರು ನಿನ್ ಹೆಸರೇನು, ನಿನ್ ಹೆಸರು ಹೇಳು ಫಸ್ಟ್. ಅಲ್ಲಿ ನೋಡಿದ್ರೆ ಬೋರಾ ಅವ್ರ ತಂದೆ ಆ ಕೊಚ್ಚೆ ನೀರ್ನೆಲ್ಲ ತೆಗೆದ್ಬಿಟ್ಟು ಪೊಲೀಸ್ ಅವ್ರ ಮೇಲೆ ಮಕ್ಕಕ್ಕೆ ಎಸಿತಿರ್ತಾರೆ. ಇಲ್ಲಿ ಅವರು ಹೇಳ್ತಿರ್ತಾರೆ, ಕೆಟ್ಟು ವಾಸನೆ ಹೊಡಿತಿದೆ, ಸುಮ್ನೆ ಇರು, ಈ ಕಡೆ ಬಂದ್ಬಿಡು ಅಂತೆಲ್ಲ ಕರಿತಿರ್ತಾರೆ. ಅವ್ರ ಹತ್ರ ಹೋಗ್ತಿದ್ದಂಗೆ ಅವ್ನು ಮತ್ತೆ ಆ ಕೊಚ್ಚೆ ನೀರನ್ನ ತೆಗ್ದು ಎಸಿತಿರ್ತಾನೆ. ಇಲ್ಲಿ ನೋಡಿದ್ರೆ ಯಾಂಗ್ಸಿ ಏನು ಮಾತಾಡ್ತಿಲ್ದಿರೋದನ್ನ ನೋಡಿ, ಏನ್ ತೊಂದ್ರೆನಪ್ಪ ಇವ್ರದೆಲ್ಲ ಅಂತ ಅಂದ್ಬಿಟ್ಟು ಇಲ್ಲೇ ಕೂತಿರು ಅಂತ ಹೇಳ್ಬಿಟ್ಟು ಅವರು ಲೀ ಕಡೆಗೆ ಎದ್ದೋಗ್ತಿರ್ತಾರೆ. ಅವರು ಡೀಟೇಲ್ಸ್ ಬರ್ಕೊಂಡಿರೋ ಬುಕ್ ನ ನೋಡ್ಕೊಂಡು ಹೇಳ್ತಿರ್ತಾರೆ, ಹಾಗಾದ್ರೆ ನೀವೇನಾ ಲಿಯುಂಗ್ ಜೋನು? ಹಾ ಹೌದು ನಾನೇ. ಮತ್ತೆ ಇವರಿಬ್ರು ಏನಿದಾರಲ್ಲ ಒಂದು ಹುಡುಗಿದ್ದು ಡೆಡ್ ಬಾಡಿನ ಇಲ್ಲಿ ಬಿಸಾಕೋದಿಕ್ಕೆ ಅಂತ ತಗೊಬಂದಿದ್ರು, ಇದನ್ನೆಲ್ಲ ನಾನು ನನ್ನ ಕಣ್ಣಾರೆ ನೋಡಿದೀನಿ. ಅವನಿಷ್ಟು ಹೇಳ್ಕೊಂಡು ಯಾಂಗ್ಸಿ ಮತ್ತೆ ಬೋರಾ ಅವ್ರ ಅಪ್ಪನ ಕಡೆ ತಿರುಗ್ತಾರೆ. ಇಲ್ಲಿ ನೋಡಿದ್ರೆ ಪೊಲೀಸರು ಬೋರಾ ಅವ್ರ ಅಪ್ಪನ ಎಳ್ಕೊಂಡು ಕರ್ಕೊಂಡ್ ಬರ್ತಿರ್ತಾರೆ. ಪೊಲೀಸರು ಲೀನ ಕೇಳ್ತಿರ್ತಾರೆ, ಹಾಗಾದ್ರೆ ಡೆಡ್ ಬಾಡಿ ಎಲ್ಲಿ ಅಂತ. ಅದಕ್ಕೆ ಲೀ ಹೇಳ್ತಿರ್ತಾನೆ, ಮೋಸ್ಟ್ಲಿ ಇವ್ರ ಜೊತೆ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ, ಅವನೇ ಡೆಡ್ ಬಾಡಿನ ಔಚಿಟ್ಟಿರ್ಬೇಕು. ಇವರಿಬ್ರು ನನ್ನ ಹತ್ರ ಆರ್ಗ್ಯುಮೆಂಟ್ ಮಾಡ್ತಿದ್ರು. ಅದೇ ಟೈಮಿಗೆ ಆ ಡೆಡ್ ಬಾಡಿ ಮಾಯ ಆಗೋಯ್ತು. ನೀವ್ ಹೇಳಿದ್ರಿ ಡೆಡ್ ಬಾಡಿ ಬಂದು ಹಾರ್ಟಿ ಕಿಚನ್ ಇದಾರಲ್ಲ ಅವ್ರ ಮೊಮ್ಮಗಳು ಹಾಂಜೇನಿದು ಅಲ್ವಾ? ಅದಕ್ಕೆ ಲೀ ಹೇಳ್ತಿರ್ತಾನೆ, ಹಾ ಹೌದು, ನಾನು ಅದೇ ಹುಡುಗಿ ಬಗ್ಗೆ ಮಾತಾಡ್ತಿರೋದು ಅಂತ. ಇಲ್ಲಿ ಅದಕ್ಕೆ ಪೊಲೀಸ್ ಹೇಳ್ತಿರ್ತಾರೆ, ನೀವ್ ಇದೇ ಹುಡುಗಿ ಬಗ್ಗೆನಾ, ನೋಡಿ ನಿಮ್ ಹಿಂದೆ ನಿಂತಿದ್ದಾಳಲ್ಲ ಆ ಹುಡುಗಿನ ಅಂತ ಕೇಳ್ತಿರ್ತಾರೆ. ಇಲ್ಲಿ ಹೀರೋ ಕ್ಯಾಶುಯಲ್ ಆಗಿ ತಿರುಗ್ಬಿಟ್ಟು ಹಾ ಹೌದು ಅದೇ ಹುಡುಗಿ ಅಂತ ಹೇಳ್ತಿರ್ತಾನೆ. ಆಮೇಲೆ ಅವನು ಹೇಳಿದ್ಮೇಲೆ ಅವನಿಗೆ ರಿಯಲೈಸ್ ಆಗುತ್ತೆ ಜೆನಿ ಎದ್ ನಿಂತಿದ್ದಾಳೆ, ಅವಳು ಸತ್ತಿಲ್ಲ ಅನ್ನೋದು. ಇದನ್ನ ನೋಡಿ ಅವನು ಫುಲ್ ಶಾಕ್ ಅಲ್ಲಿ ಜೆನಿ ಕಡೆ ತಿರುಗಿ ನೋಡ್ತಿರ್ತಾನೆ. ಇಲ್ಲಿ ಜೆನಿ ಹೆಂಗ್ ಕಾಣಿಸ್ತಿರ್ತಾಳೆ ಅಂದ್ರೆ ನಿಜವಾಗ್ಲೂ ದೆವ್ವ ತರ ಕಾಣಿಸ್ತಿರ್ತಾಳೆ. ಅವಳು ಫುಲ್ ಭಯಂಕರವಾಗಿ ಲೀನೇ ನೋಡ್ತಿರ್ತಾಳೆ. ಅವ್ರ ತಂದೆ ಫುಲ್ ಶಾಕ್ ಅಲ್ಲಿ ಜೆನಿನ ನೋಡಿದಾಗ ಜೆನಿ ಕೂಡ ಅವ್ರನ್ನೇ ನೋಡ್ತಿರ್ತಾಳೆ. ಇದನ್ನ ನೋಡ್ಕೊಂಡು ಅವರು ಹೇಳ್ತಿರ್ತಾರೆ, ಇದು ನಮ್ ಜೆನಿ ಅಲ್ವಾ? ಯಾಂಗ್ಸಿ ಉಲ್ಟಾ ಕೂತಿರೋದ್ರಿಂದ ಅವನು ಹಿಂದೆ ತಿರುಗಿ ನೋಡ್ತಾನೆ. ಜೆನಿ ಅಂತ ನೋಡಿದ್ಮೇಲೆ ಅವನು ನಗ್ತಾನೆ. ಆಮೇಲೆ ಅವನಿಗೆ ಬೈಕೆ ಪ್ರಜ್ಞೆ ತಪ್ಪಿ ಹಾಗೆ ಬಿದ್ದೋಗ್ತಾನೆ. ಬೋರಾ ಅವ್ರ ತಂದೆಗೂ
ಅವ್ರಿಗಂತೂ ಫುಲ್ ಶಾಕ್ ಆಗ್ಬಿಡುತ್ತೆ. ಒಂದ್ ಸೆಕೆಂಡ್ಗೆ ಅವ್ರಿಗೆ ಖುಷಿ ಕೂಡ ಆಗ್ತಿರುತ್ತೆ. ಈ ಎರಡು ಮಿಕ್ಸ್ ಫೀಲಿಂಗ್ಸ್ ಇಂದ ಅವರು ಅಳ್ತಾ ಇರ್ತಾರೆ, ನಗ್ತಾ ಇರ್ತಾರೆ, ಎರಡು ಮಾಡ್ತಿರ್ತಾರೆ. ಇಲ್ಲಿ ಜೆನಿ ಮತ್ತೆ ಇಲ್ಲಿ ಒಬ್ರು ಮುಖ ಒಬ್ರು ನೋಡ್ಕೊಂಡು ಹಾಗೆ ನಿಂತಿರ್ತಾರೆ. ಇಲ್ಲಿ ಜೆನಿದು ಮನ್ಸಲ್ಲಿ ಮಾತಾಡ್ಕೋತಿರೋ ವಾಯ್ಸ್ ಬರ್ತಿರುತ್ತೆ, ನಾನಂತೂ ಅಂತ. ಆಗ ಹೀರೋ ಕೂಡ ಅವ್ನ ಮನ್ಸಲ್ಲಿ ಅವನು ಮಾತಾಡ್ಕೋತಿರ್ತಾನೆ, ಈ ಹುಡುಗಿ ಅಂತೂ ಇವಾಗ ಇವರಿಬ್ರು ಒಟ್ಟಿಗೆ ಹೇಳ್ತಾರೆ, ಸತ್ತೋಗಿದ್ಲು ಅಲ್ವಾ. ಜೆನಿ ನಿಜವಾಗ್ಲೂ ಸತ್ತೋಗಿದ್ಲು, ಅವಳು ಉಸಿರು ಆಡ್ತಿರ್ಲಿಲ್ಲ, ಅವಳು ಆಡ್ಬಿಟ್ಟು ಕೂಡ ಬಡ್ಕೋತಿರ್ಲಿಲ್ಲ. ಈಗ ನೋಡಿದ್ರೆ ಜೆನಿ ಬದುಕಿದ್ದಾಳೆ. ಆ ನೀರಲ್ಲಿ ಏನಾದ್ರು ಮಿರಾಕಲ್ ಇದೆಯಾ, ಇಲ್ಲ ಜೆನಿಗೆ ಏನಾದ್ರು ಸೂಪರ್ ಪವರ್ ಇದೆಯಾ, ಅದನ್ನ ನಾವು ಮುಂದಿನ ಎಪಿಸೋಡ್ ಅಲ್ಲಿ ತಿಳ್ಕೊಳ್ಳೋಣ. ಈಗ ಸೀನು ಶಿಫ್ಟ್ ಆಗಿ ಪಾಸ್ಟ್ ಅಲ್ಲಿ ನಡೆದಿರೋ ಘಟನೆನ ತೋರಿಸ್ತಾರೆ. ಹೀರೋ ಜೆನಿನ ಹುಡಿಕೊಂಡ್ ಬಂದಾಗ ಅವಳ ಬ್ಯಾಗ್ ಓಪನ್ ಆಗಿರುತ್ತಲ್ಲ, ಆಗ ಅವಳ ಎಲ್ಲಾ ವಸ್ತುಗಳು ಮೇಲ್ಗಡೆ ಹಾರಾಡ್ತಿರುತ್ತೆ ನೋಡಿ. ಆ ಜಾಗಕ್ಕೆ ಈಗ ಹೀರೋ ಬಂದಿರ್ತಾನೆ. ಹೀರೋ ಮೇಲೆ ಕತ್ತೆತ್ತಿ ನೋಡಿದಾಗ ಒಂದು ಗೋಡೆಗೆ ಕತ್ರಿ, ಚಾಕು, ಸ್ಕ್ರೂ ಡ್ರೈವರು ಇದೆಲ್ಲ ಚುಚ್ಕೊಂಡಿರುತ್ತೆ. ಈ ವಸ್ತುಗಳೆಲ್ಲ ಎಲ್ಲಿಂದ ಬಂತು ಅಂದ್ರೆ ಜೆನಿ ಬ್ಯಾಗ್ ನ ಹೀರೋ ಮತ್ತೆ ಜೆನಿ ಹಿಡ್ಕೊಂಡು ಎಳ್ದಾಡುವಾಗ ಅವಳ ವಸ್ತು ಎಲ್ಲ ಮೇಲ್ಗಡೆ ಹಾರೋಯ್ತು. ಅದ್ರಲ್ಲಿ ಕೆಲವು ವಸ್ತುಗಳು ಹೋಗಿ ಅಲ್ಲಿ ಸಿಗಾಕೊಂಡಿರೋದು, ಅದೆಲ್ಲ ಕೆಳಗಡೆನೆ ಬೀಳ್ಬೇಕಾಗಿರುತ್ತೆ. ಆದ್ರೆ ಹೀರೋ ಜೆನಿನ ಹೇಳ್ಕೊಂಡ್ಮೇಲೆ ಅವ್ನ ಕೈಯಲ್ಲಿ ಏನೋ ಮ್ಯಾಜಿಕ್ ಮಾಡ್ತಾನೆ, ಅದೆಲ್ಲ ಹೋಗಿ ಗೋಡೆಗೆ ಕಚ್ಕೊಬಿಡುತ್ತೆ. ಇಲ್ಲಿ ಹೀರೋಗೆ ಏನೋ ಸೂಪರ್ ಪವರ್ ಇದೆ ಅನ್ನೋದು ಗೊತ್ತಾಗುತ್ತೆ. ಅಲ್ಲಿ ಆ ತರ ಶಾಪ್ ವಸ್ತುಗಳೆಲ್ಲ ಹೋಗಿದ್ದಕ್ಕೇನೆ ಅಲ್ಲಿ ಹೋಗ್ತಿದ್ದ ನೀರ್ ಹೋಗಕ್ಕೆ ಅಂತ ಮಾಡಿದ ಪೈಪ್ ಕಟ್ ಆಗಿ ಜೆನಿ ಮೇಲೆ ನೀರ್ ಬೀಳೋದು. ಇದನ್ನೆಲ್ಲ ಹೀರೋ ನೆನ್ಸ್ಕೊಂಡು ಇಲ್ಲಿ ನಗ್ತಾ ಇರ್ತಾನೆ. ಆಮೇಲೆ ಅವ್ನ ಹ್ಯಾಟ್ ನ ಸರಿ ಮಾಡ್ಕೋತಾನೆ. ಇಲ್ಲಿ ಅವನು ಮತ್ತೆ ಮೇಲ್ಗಡೆ ಕತ್ತೆತ್ತಿ ಅವನ ಕೈಯಲ್ಲಿ ಏನೋ ಮತ್ತೆ ಮ್ಯಾಜಿಕ್ ಮಾಡ್ತಾನೆ. ಆಗ ಬಿಚ್ಕೊಂಡಿದ್ ಪೈಪ್ ಏನಿರುತ್ತಲ್ಲ ಅದು ಮತ್ತೆ ಸರಿ ಹೋಗ್ಬಿಡುತ್ತೆ. ಅದು ಅದಾಗದೆ ಹೋಗಿ ಅದ್ರ ಜಾಗದಲ್ಲಿ ಕುತ್ಕೊಳ್ಳುತ್ತೆ. ಇದನ್ನ ನೋಡಿ ಹೀರೋ ಯಾರು ನೋಡ್ತಿಲ್ಲ ತಾನೆ ಅಂತ ಆ ಕಡೆ ಈ ಕಡೆ ನೋಡ್ಬಿಟ್ಟು ಅವನು ಮತ್ತೆ ವಾಪಸ್ ಅವ್ನು ಬಂದಿದ್ದಾರಿಲ್ಲೇ ನಡ್ಕೊಂಡು ಹೋಗ್ತಿರ್ತಾನೆ. ಸೊ ಇಲ್ಲಿಗೆ ಫಸ್ಟ್ ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ. ನಿಮ್ಮೆಲ್ಲರಿಗೂ ಈ ಎಪಿಸೋಡ್ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ ಗಾಯ್ಸ್.